ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಸಂಭವಂ ಅಧ್ಯಾಯವನ್ನು ಮಲಯಾಳಂ ಮೂವಿಯನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲು ಮೂವಿಯ ಸ್ಟೋರಿಯಲ್ಲಿ ಇರೋ ಮುಖ್ಯವಾದ ವಿಷಯಗಳನ್ನ ತಿಳ್ಕೊಂಡು ನಂತರ ಮೂವಿಯ ಲಾಜಿಕ್ ಪ್ರಕಾರ ಟೈಮ್ ಲೂಪ್ ಯಾವ ರೀತಿ ವರ್ಕ್ ಆಗ್ತಿದೆ, ಎಲ್ಲೆಲ್ಲಿಗೆ ಯಾವ್ಯಾವ ರೀತಿ ಕನೆಕ್ಷನ್ ಇದೆ, ಟೈಮ್ ಲೂಪ್ ಅಲ್ಲಿ ಈ ಚಿತ್ರದ ಕ್ಯಾರೆಕ್ಟರ್ ಸಿಗಾಕೊಳ್ಳೋದಕ್ಕೆ ಹೇಗೆ ಸಾಧ್ಯ, ಕಾಕಭೂಷುಂಡಿಗೂ ಈ ಮೂವಿಯ ಕಥೆಗೂ ಏನ್ ಸಂಬಂಧ, ಯಾವ ರೀತಿ ಟೈಮ್ ಪ್ಯಾರಾಡಾಕ್ಸ್ ಇಲ್ಲಿ ವರ್ಕ್ ಆಗ್ತಿದೆ ಅನ್ನೋದೆಲ್ಲ ಈ ವಿಡಿಯೋ ಅಲ್ಲಿ ಹೇಳ್ತೀನಿ ಸ್ನೇಹಿತರೆ. ಈ ಮೂವಿಯ ಕಥೆ ಶುರು ಆಗೋದು 1960 ವೆಲ್ಲೂರ್ ಕಾಡಲ್ಲಿ. ಇಲ್ಲೇ ಹತ್ರದ ಒಂದು ಎಸ್ಟೇಟ್ ಓನರ್ ಆಗಿರೋ ಪೋರ್ಚುಗೀಸ್ ಮಹಿಳೆ ತನ್ನ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋರ ಸಹಾಯದಿಂದ 2 ಡೆಡ್ ಬಾಡಿಗಳನ್ನ ಕಾಡಿನ ಒಳಗೆ ತಗೊಂಡ್ ಬರ್ತಾ ಇದ್ದಾಳೆ. ಈ ಬಾಡಿಗಳು ಬೇರೆ ಯಾರ್ದು ಅಲ್ಲ, ಈ ಮಹಿಳೆಗಿಂತ ವಯಸ್ಸಲ್ಲಿ ತುಂಬಾನೇ ಚಿಕ್ಕವನಾಗಿದ್ದ ಇವಳ ಗಂಡ ಜೇಮ್ಸ್ ಮತ್ತೆ ಗಂಡನ ಲವ್ವರ್ದು. ಎಸ್ಟೇಟ್ ಅಲ್ಲೇ ಕೆಲಸ ಮಾಡೋ ಒಬ್ಳು ಹುಡುಗಿ ಜೊತೆ ಗಂಡ ಜೇಮ್ಸ್ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದಿರೋ ಪೋರ್ಚುಗೀಸ್ ಮಹಿಳೆ ಇಬ್ರಿಗೂ ಚೆನ್ನಾಗಿ ಹೊಡೆದು ಬಾಡಿನ ಬಿಸಾಕೋಕೆ ಕಾಡಿನ ಒಳಗೆ ಬಂದಿದ್ದಾರೆ. ಮೊದಲು ಈ ಹುಡುಗಿಯ ಡೆಡ್ ಬಾಡಿನ ಕೆಸರಿನ ಒಳಗೆ ಬಿಸಾಕ್ತಾರೆ. ಇದು ಕ್ವಿಕ್ ಸ್ಯಾಂಡ್ ತರ ತನ್ನೊಳಗೆ ಈ ಬಾಡಿನ ಎಳ್ಕೊಳ್ಳುತ್ತೆ. ಇದರ ಒಳಗೆ ತಗ್ಲಾಕೊಂಡ್ರೆ ಹೊರಗೆ ಬರೋದು ತುಂಬಾನೇ ಕಷ್ಟ. ಜೇಮ್ಸ್ ನ ಬಾಡಿನ ಎತ್ಕೊಂಡ್ ಬರೋಕೆ ಅಂತ ಬಂದಾಗ ಅವನ ಬಾಡಿ ಇಲ್ವೇ ಇಲ್ಲ, ಯಾಕಂದ್ರೆ ಜೇಮ್ಸ್ ಇನ್ನು ಜೀವಂತವಾಗಿ ಇದ್ದಾನೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಆದ್ರೂ ಎಲ್ಲರೂ ಜೇಮ್ಸ್ ನ ಹುಡ್ಕೋಕೆ ಶುರು ಮಾಡಿದಾಗ ಕೊನೆಗೂ ಈ ಮಹಿಳೆಯ ಕೈಗೆ ತಗ್ಲಾಕೊಂಡ. ಇವಳು ಜೇಮ್ಸ್ ಗೆ ಹತ್ರ ಬರೋಕೆ ಹೇಳಿದಾಗ ಕೆಳಗೆ ಬಿದ್ದಿದ್ದ ಶಾರ್ಪ್ ಆಗಿರೋ ಕಡ್ಡಿಯನ್ನ ಎತ್ಕೊಂಡ್ ಬಂದು ಇವಳ ಹೊಟ್ಟೆಗೆ ಚುಚ್ಚಿ ಮತ್ತೆ ಎಸ್ಕೇಪ್ ಆಗ್ತಾನೆ ಜೇಮ್ಸ್. ಇದಾದ್ಮೇಲೆ ಓಪನಿಂಗ್ ಕ್ರೆಡಿಟ್ಸ್ ಅಲ್ಲೇ ಈ ಮೂವಿಯ ಕಾನ್ಸೆಪ್ಟ್ ಏನು ಅನ್ನೋದು ಅಡಗಿದೆ ಸ್ನೇಹಿತರೆ. ಒಂದು ಕಾಗೆ ಮರಿ ಮೊಟ್ಟೆಯಿಂದ ಹೊರಗೆ ಬಂದು ಬೆಳೆದು ಹಾರಾಡೋದನ್ನ ಕಲ್ತು ಇತಿಹಾಸದಲ್ಲಿ ನಡೆದಿರೋ ಬಹಳಷ್ಟು ಯುದ್ಧಗಳನ್ನ ಮತ್ತೆ ಬೇರೆ ಬೇರೆ ಘಟನೆಗಳನ್ನ ಗಮನಿಸ್ತಾ ಹೋಗುತ್ತೆ. ರಾಮಾಯಣ ಮಹಾಭಾರತದಲ್ಲಿ ನಡೆದಿರೋ ಘಟನೆಗಳನ್ನ ಕೂಡ ನೋಡುತ್ತೆ. ಆಂಜನೇಯ ಲಂಕೆಗೆ ಹೋಗಿ ಲಂಕೆನ ಸುಟ್ಟಾಕಿ ಬಂದಿದ್ದು, ಮಾಯಾ ಜಿಂಕೆ ಮತ್ತೆ ಒಂದು ರಣಹದ್ದು ಎಲ್ಲವನ್ನ ನೋಡುತ್ತೆ. ವಿಷ್ಣುವಿನ ವಾಹನ ಗರುಡನನ್ನ ಭೇಟಿ ಆಗುತ್ತೆ. ಭೂಮಿಯ ಹೊರಗೆ ಸ್ಪೇಸ್ ಅಲ್ಲೂ ಹಾರಾಡ್ತಾ ಇದೆ. ಇದೆಲ್ಲ ನೋಡಿನೇ ನಿಮ್ಗೆ ಗೊತ್ತಾಗಿರ್ಬೋದು ಸ್ನೇಹಿತರೆ, ಈ ಕಾಗೆ ಬೇರೆ ಯಾರು ಅಲ್ಲ, ಚಿರಂಜೀವಿ ಆಗಿರೋ ಕಾಕಭೂಷುಂಡಿ. ಕಾಕಭೂಷುಂಡಿಯನ್ನ ಟೈಮ್ ಟ್ರಾವೆಲ್ ಅಂತಾನೆ ಹೇಳ್ತಾರೆ, ಯಾಕಂದ್ರೆ ಇವರು ರಾಮಾಯಣವನ್ನ 11 ಬಾರಿ ಮತ್ತೆ ಮಹಾಭಾರತವನ್ನ 16 ಬಾರಿ ನೋಡಿದರೆ. ಹೇಗೆ ಅಂದ್ರೆ ಮಲ್ಟಿವರ್ಸ್ ಕಾನ್ಸೆಪ್ಟ್ ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ತುಂಬಾನೇ MCU ಮೂವೀಸ್ ಅಲ್ಲಿ ಮತ್ತೆ ಬೇರೆ ಬೇರೆ ಟೈಮ್ ಟ್ರಾವೆಲ್ ಮೂವೀಸ್ ಅಲ್ಲಿ ನೋಡಿದೀವಿ ಸ್ನೇಹಿತರೆ. ಪ್ಯಾರಲಲ್ ಯೂನಿವರ್ಸ್ ಅಥವಾ ಆಲ್ಟರ್ನೇಟ್ ರಿಯಾಲಿಟಿ ಬಗ್ಗೆ ಸಾಗರ್ಸ್ ಮಿಸ್ಟ್ರಿ ಇನ್ಫೋ ಚಾನಲ್ ಅಲ್ಲಿ ಬಹಳಷ್ಟು ಮೂವೀಸ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೀನಿ. ನಮ್ಮ ರೀತಿನೇ ತುಂಬಾನೇ ಪ್ರಪಂಚಗಳಿದೆ, ಎಲ್ಲಾ ಪ್ರಪಂಚದಲ್ಲೂ ನಾವಿರ್ತೀವಿ, ಆದ್ರೆ ನಡೆಯೋ ಘಟನೆಗಳು ಸೇಮ್ ಇರಲ್ಲ ಅಷ್ಟೇ. ಒಂದು ರಿಯಾಲಿಟಿಯಲ್ಲಿ ನಾವು ಬೈಕ್ ತಗೊಂಡ್ರೆ ಇನ್ನೊಂದರಲ್ಲಿ ಕಾರ್ ತಗೊಂಡಿರ್ತೀವಿ, ಒಂದರಲ್ಲಿ ಮನೆ ಕಟ್ಟಿದ್ರೆ ಇನ್ನೊಂದು ರಿಯಾಲಿಟಿಯಲ್ಲಿ ಅಥವಾ ಇನ್ನೊಂದು ಪ್ರಪಂಚದಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ತೀವಿ. ಇದೇ ರೀತಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಕಾಕಭೂಷುಂಡಿ ಕೂಡ ರಾಮಾಯಣವನ್ನ 11 ಬೇರೆ ಬೇರೆ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿ ನಡೆದಿರೋದನ್ನ ನೋಡಿರ್ತಾರೆ. ಇದೇ ರೀತಿ ಮಹಾಭಾರತ ಕೂಡ ನಾವು ಓದಿರೋ ರಾಮಾಯಣ ಮಹಾಭಾರತ 1 ವರ್ಷನ್ ಅಷ್ಟೇ ಸ್ನೇಹಿತರೆ. ಕಾಕಭೂಷುಂಡಿ ಡಿಫ್ರೆಂಟ್ ಆಗಿ ನಡೆದಿರೋ ರಾಮಾಯಣ ಮತ್ತೆ ಮಹಾಭಾರತ ಎಲ್ಲವನ್ನ ನೋಡಿದರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಾಕಭೂಷುಂಡಿ ಸಮಯದಿಂದ ಹೊರಗೆ ಇರೋ ಅಂತವ್ರು. ಫ್ರಮ್ ಸೀಸನ್ 4 ನ ಮೊದಲನೇ ಎಪಿಸೋಡ್ ನ ಬ್ರೇಕ್ ಡೌನ್ ವಿಡಿಯೋ ನೋಡಿದ್ರೆ ನಿಮ್ಗೆ ನೆನಪಿರುತ್ತೆ ಸ್ನೇಹಿತರೆ. ಮ್ಯಾನ್ ಇನ್ ಯೆಲ್ಲೋ ಕೂಡ ಸಮಯದಿಂದ ಹೊರಗೇನೆ ಇರೋದು. ಇಟ್ ವೆಲ್ಕಮ್ ಟು ಡೇರಿ ಸೀರೀಸ್ ನ ಲಾಸ್ಟ್ ಎಪಿಸೋಡ್ ಬ್ರೇಕ್ ಡೌನ್ ಮಾಡ್ಬೇಕಾದ್ರು ಆ ವಿಡಿಯೋಲ್ಲೂ ಕೂಡ ಕಾಕಭೂಷುಂಡಿ ಬಗ್ಗೆ ಹೇಳಿದ್ದೆ. ಕಾಕಭೂಷುಂಡಿ ತರ ಪೆನಿವೈಸ್ ಕೂಡ ಸಮಯದಿಂದ ಹೊರಗೆ ಇದ್ದಾನೆ ಅಂತ. ಇವರೆಲ್ಲರೂ ಸಮಯವನ್ನ ತಮ್ಮ ಕಣ್ಮುಂದೆನೆ ನೋಡ್ಬೋದು. ಈ ಶಕ್ತಿ ಮನುಷ್ಯರಿಗೆ ಇಲ್ಲ. ನಾವು ಪ್ರೆಸೆಂಟ್ ಅಲ್ಲಿ ಬದುಕ್ತಾ ಇದೀವಿ ಅಷ್ಟೇ. ಹಿಂದೆ ಏನ್ ನಡೆದಿದೆ ಅನ್ನೋದು ಗೊತ್ತು, ಇವಾಗ ಏನ್ ನಡೀತಾ ಇದೆ ಅಂತ ಗೊತ್ತು. ಆದ್ರೆ ಕಾಕಭೂಷುಂಡಿ ತ್ರಿಕಾಲ ಜ್ಞಾನಿ, ಅಂದ್ರೆ ಪಾಸ್ಟ್ ಪ್ರೆಸೆಂಟ್ ಅಷ್ಟೇ ಅಲ್ಲ, ಫ್ಯೂಚರ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಕೂಡ ಗೊತ್ತಾಗಿರುತ್ತೆ. ಇವ್ರಿಗೆಲ್ಲ ಸಮಯ ಅನ್ನೋದು ಹೇಗೆ ಅಂದ್ರೆ ನೀವು ನೋಡ್ತಾ ಇರೋ ಈ ವಿಡಿಯೋ ಇದ್ದಂಗೆ ಹಿಂದಕ್ಕೆ ಮುಂದಕ್ಕೆ ಯಾವ ಕಡೆ ಬೇಕಾದ್ರೂ ಸ್ಕಿಪ್ ಮಾಡಿ ನೋಡಬಹುದು. ಮ್ಯಾನ್ ಇನ್ ಯೆಲ್ಲೋ ಬಗ್ಗೆ ಹೇಳ್ಬೇಕಾದ್ರೆ ಸಿಂಪಲ್ ಆಗಿರೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಸ್ನೇಹಿತರೆ. ಸಮಯ ಅನ್ನೋದು ಬುಕ್ ಇದ್ದಂಗೆ, ಅದರಲ್ಲಿ ಇತಿಹಾಸದಲ್ಲಿ ನಡೆದಿರೋದು, ಈಗ ನಡೀತಾ ಇರೋದು, ಮುಂದೆ ನಡೆಯೋದು ಎಲ್ಲ ಬರ್ದಿದೆ. ನಾವು ಈ ಬುಕ್ ಅಲ್ಲಿ ಇರೋ ಕ್ಯಾರೆಕ್ಟರ್ಸ್. ಅದೇ ಕಾಕಭೂಷುಂಡಿ ಈ ಬುಕ್ ನ ಆಲ್ರೆಡಿ ಓದಿರೋ ಅಂತವ್ರು. ಇವರಿಗೆ ಬುಕ್ ಅಲ್ಲಿ ಯಾವಾಗ ಏನಾಗುತ್ತೆ, ಯಾವ ಘಟನೆ ನಡೆಯುತ್ತೆ ಅಂತ ಗೊತ್ತಿದೆ. ಈ ವಿಷಯ ಅರ್ಥ ಮಾಡ್ಕೊಂಡ್ರೆ ಮುಂದೆ ಮೂವಿಯಲ್ಲಿ ಏನ್ ನಡೀತಾ ಇದೆ ಅಂತ ಕೂಡ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಮತ್ತೆ ಈ ಆಲ್ಟರ್ನೇಟ್ ರಿಯಾಲಿಟಿ ಬಗ್ಗೆ ಹೇಳ್ಕೊಂಡು ಓಪನಿಂಗ್ ಕ್ರೆಡಿಟ್ಸ್ ಅಲ್ಲಿ ಇರೋ ಒಂದೆರಡು ದೃಶ್ಯದ ಬಗ್ಗೆ ಹೇಳೋದು ಮರ್ತೆ ಹೋಗಿದ್ದೆ. ಅದೇ ಸ್ನೇಹಿತರೆ, ಕಾಗೆ ವಿಷ್ಣುವಿನ ವಾಹನ ಗರುಡನ ಜೊತೆ ಮಾತಾಡ್ತಿರೋದು. ಏನಂದ್ರೆ ಕಾಕಭೂಷುಂಡಿ ಗರುಡನಿಗೆ ರಾಮಾಯಣವನ್ನ ಹೇಳ್ತಾ ಇರೋದು. ಮತ್ತೆ ರಣಹದ್ದು ಯಾರು ಅಂದ್ರೆ ರಾಮಾಯಣದಲ್ಲಿ ಬರೋ ಜಟಾಯು. ಸೊ ಈಗ 2024ಕ್ಕೆ ಬರ್ತೀವಿ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ಸೀನ್ 1960. ಈಗ ನಾವು 2024ರಲ್ಲಿ ಏನಾಗ್ತಿದೆ ಅಂತ ನೋಡ್ತೀವಿ. ಸೇಮ್ ವೆಲ್ಲೂರ್ ಕಾಡಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಕೆಸರೊಳಗಿಂದ ಎದ್ದು ಬರ್ತಾನೆ. ಇನ್ನೊಬ್ಬ ಪೀಟರ್ ಅನ್ನೋ ಪೊಲೀಸ್ ಆಫೀಸರ್ ಕೂಡ ಕಾಡಿನ ಹೊರಗೆ ಬರೋ ದಾರಿ ಸಿಗದೆ ಓಡಾಡ್ತಿದ್ದಾನೆ. ಒಬ್ಬ ಖಾಕಿ ಬಟ್ಟೆ ಹಾಕಿರೋ ವ್ಯಕ್ತಿ ಪೊಲೀಸ್ ಅಲ್ಲ, ಇವನು ಕಲ್ಲಿಂದ ಮರಗಳ ಮೇಲೆ ಸ್ಪೈರಲ್ ಸಿಂಬಲ್ ನ ಕೆತ್ಕೊಂಡು ಓಡಾಡ್ತಿದ್ದಾನೆ. ಒಬ್ಳು ಹುಡುಗಿ ತನ್ನ ಫ್ರೆಂಡ್ಸ್ ಜೊತೆ ಕಾಡಿಗೆ ಹಂದಿ ಬೇಟೆ ಆಡೋಕೆ ಅಂತ ಬಂದಿದ್ದವಳು ಮಿಸ್ ಆಗಿ ಮನುಷ್ಯನನ್ನ ಬೇಟೆ ಆಡ್ಬಿಡ್ತಾಳೆ. ಕೆಸರೊಳಗೆ
ಒಳಗಿಂದ ಎದ್ ಬಂದಿದ್ದ ಪೊಲೀಸ್ ಆಫೀಸರ್ಗೆನೆ ಇವಳು ಶೂಟ್ ಮಾಡಿರೋದು. ಇವನ ರಕ್ತ ನೆಲದ ಮೇಲೆ ಬೀಳ್ತಿದ್ದಂಗೆ ಇಲ್ಲಿನ ವಾತಾವರಣ ಬದಲಾಗೋಕೆ ಶುರು ಆಯ್ತು. ಕತ್ತಲಾಗುತ್ತೆ. ಆ ಪೋರ್ಚುಗೀಸ್ ಮಹಿಳೆ ಜೇಮ್ಸ್ ನ ಕರಿತಾ ಇರೋದು, ಜನರೆಲ್ಲ ನೋವಲ್ಲಿ ಕಿರ್ಚಾಡ್ತಾ ಇರೋದು, ಇದೇ ರೀತಿ ಹೈ ಪಿಚ್ ಶಬ್ದಗಳೆಲ್ಲ ಕೇಳಿಸೋಕೆ ಶುರು ಆಗಿದ್ರಿಂದ ಎಲ್ಲರೂ ತಮ್ಮ ಕಿವಿ ಮುಚ್ಕೊಂತಾ ಇದ್ದಾರೆ. ಇದು ಈ ಹುಡುಗಿ ಇವಳ ಫ್ರೆಂಡ್ಸ್ ಗೆ ಮಾತ್ರ ಅಲ್ಲ, ಪೀಟರ್ ಆ ಕಾಕಿ ಬಟ್ಟೆ ಹಾಕಿರೋ ವ್ಯಕ್ತಿಗೂ ಕೂಡ ಕೇಳಿಸ್ತಿದೆ. ಕೊನೆಗೆ ವಾತಾವರಣ ನಾರ್ಮಲ್ ಆಗ್ತಿದ್ದಂಗೆ ಪೀಟರ್ ಕಾಡಿಂದ ತಪ್ಪಿಸ್ಕೊಂಡು ರೋಡ್ಗೆ ಬಂದಾಗ ಯಾವುದೋ ಗಾಡಿ ಬಂದು ಇವರಿಗೆ ಗುದ್ದುತ್ತಾ ಇದ್ದಂಗೆ ಸಿಟಿಯಲ್ಲಿ ಇರೋ ಆನಂದ್ ಅನ್ನೋ ಪೊಲೀಸ್ ಆಫೀಸರ್ಗೆ ಎಚ್ಚರಿಕೆ ಆಗುತ್ತೆ. ಏನೋ ಕೆಟ್ಟ ಕನ್ಸ್ ಬಿತ್ತು ಅನ್ನೋ ಹಾಗೆ ಆನಂದ್ಗೆ ಎಚ್ಚರಿಕೆ ಆಗಿದ್ದು. ಇದೆಲ್ಲ ಹೇಗಾಯ್ತು ಅಂತ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಸ್ನೇಹಿತರೆ. ಮೊದ್ಲು ನಾನು ಹೇಳೋದೆಲ್ಲ ಸುಮ್ನೆ ನೋಡ್ತಾ ನೆನ್ಪಿಡ್ಕೊಳ್ಳಿ ಸಾಕು. ಕೊನೆಗೆ ಇದೆಲ್ಲ ಯಾಕೆ ನಡೀತಾ ಇದೆ ಅಂತ ಹೇಳ್ತೀನಿ. ಸದ್ಯಕ್ಕೆ ಆನಂದ್ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ತನ್ನ ಹೆಂಡತಿ ಗರ್ಭಿಣಿ ಆಗಿರೋದ್ರಿಂದ ರೆಗ್ಯುಲರ್ ಚೆಕ್ಅಪ್ ಗೆ ಕರ್ಕೊಂಡ್ ಬಂದಿದ್ದಾನೆ. ಮುಂದಿನ ತಿಂಗಳಲ್ಲೇ ಡೆಲಿವರಿ ಡೇಟ್ ನ ಕೊಟ್ಟು ಕಳಿಸ್ತಾರೆ ಡಾಕ್ಟರ್. ಆದ್ರೆ ಸಮಸ್ಯೆ ಏನು ಅಂದ್ರೆ ಇದೇ ಸಮಯದಲ್ಲಿ ಆನಂದ್ಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಹೋಗಿ ಕೆಲ್ಸಕ್ಕೆ ರಿಪೋರ್ಟ್ ಮಾಡ್ಕೊಳ್ಳೇಬೇಕು. ಹೋಗಿ ರಿಪೋರ್ಟ್ ಮಾಡ್ಕೊಂಡಾದ್ಮೇಲೆ ಹುಷಾರಿಲ್ಲ ಅಂತ ಲೀವ್ ತಗೊಂಡ್ ಬಂದ್ರೆ ಆಯ್ತು ಅಂತ ಹೊರಟಿದ್ದಾನೆ. ಇವನ ಹೆಂಡತಿ ಕೂಡ ಪಕ್ಕದ ಮನೆ ಆಂಟಿ, ನಿನ್ ಫ್ರೆಂಡ್ ಎಲ್ಲ ಸಹಾಯಕ್ಕೆ ಇದ್ದಾರೆ, ಧೈರ್ಯವಾಗಿ ಹೋಗ್ಬಾ ಅಂತ ಕಳಿಸಿದಾಗ ಆನಂದ್ ಮೊದ್ಲು ಬಸ್ಸಿಂದ ಬಂದು ಇಳ್ಕೊಂಡು ಇಲ್ಲಿಂದ ವೆಲ್ಲೂರ್ ಕಾಡ್ಗೆ ಹೇಗ್ ಹೋಗೋದು ಅಂತ ಅಂಗಡಿ ಅವ್ರಿಗೆ ಕೇಳಿದಾಗ ಅಲ್ಲಿ ನೋಡಿ ಒಂದು ಜೀಪ್ ನಿಂತಿದೆ, ಅದರಲ್ಲಿ ಹೋಗಿ ಅಂತ ಹೇಳ್ತಾರೆ. ಮೂವಿಯ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇರೋ ಘಟನೆಗಳೆಲ್ಲ ಇದೇ ಕಾಡಲ್ಲಿ ನಡೀತಾ ಇರೋದು ಸ್ನೇಹಿತರೆ. ಇರೋ ತನಕ ಇದ್ದು ಈ ಕಡೆಗೆನೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಆನಂದ್ ಎಲ್ಲಿವರೆಗೂ ಆನಂದವಾಗಿರ್ತಾನೆ ಅಂತ ನೋಡ್ಬೇಕು. ಇನ್ನು ಜೀಪ್ ಹತ್ರ ಹೋಗಿ ಇಲ್ಲ, ಆಗ್ಲೇ ಅವನ ಫ್ರೆಂಡ್ ಇಂದ ಫೋನ್ ಬಂತು. ಹೆಂಡತಿಗೆ ಸ್ವಲ್ಪ ಹೊಟ್ಟೆ ನೋವಿತ್ತು ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಕಾಂಪ್ಲಿಕೇಶನ್ಸ್ ಆಗಿದೆ ಅಂತ ಈಗ್ಲೇ ಡೆಲಿವರಿ ಮಾಡ್ಸೋಕೆ ತಯಾರಾಗಿದ್ದಾರೆ. ಹೇಗಿದ್ರು ಆನಂದ್ ವಾಪಸ್ ಹೋಗೋಷ್ಟರಲ್ಲಿ ಡೆಲಿವರಿ ಆಗೋಗಿರುತ್ತೆ, ಹಾಗಾಗಿ ವಾಪಸ್ ಹೋಗಲ್ಲ. ಜೀಪ್ ಹತ್ಕೊಂಡು ಹೊರಟಾಗ ತನ್ನ ಹೆಂಡತಿಗೆ ಫೋನ್ ಮಾಡೋಕೆ ನೋಡ್ತಾನೆ, ಆದ್ರೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಇಲ್ಲಿ BSNL ಸಿಮ್ ಮಾತ್ರ ನೆಟ್ವರ್ಕ್ ಸಿಗೋದು. ನನ್ ಫೋನ್ ತಗೊಳ್ಳಿ ಅಂತ ಜೀಪ್ ಅಲ್ಲಿ ಇದ್ದ ಒಬ್ಬ ವ್ಯಕ್ತಿ ಫೋನ್ ನ ಕೊಡ್ತಾನೆ. ಫೋನ್ ಮಾಡಿ ಕೇಳಿದಾಗ ಹೆಣ್ಣು ಮಗು ಸಕ್ಸಸ್ಫುಲ್ ಆಗಿದೆ ಅನ್ನೋ ವಿಷಯ ಗೊತ್ತಾಗಿ ಇವನಿಗೆ ತುಂಬಾನೇ ಖುಷಿ ಆಯ್ತು. ಇದೇ ಖುಷಿಯಲ್ಲಿ ರೋಡ್ ಸೈಡ್ ಅಲ್ಲಿ ಒಂದು ಜಿಂಕೆ ಇರೋದನ್ನ ನೋಡ್ತಾನೆ. ಇವನ ಖುಷಿ ನೋಡೋಕಾಗದೆ ಜೀಪ್ ಡ್ರೈವರ್ ತನ್ನ ಫ್ರೆಂಡ್ ಗೆ ಈಗಿನ ಕಾಲದ ಹೆಣ್ಮಕ್ಳು ಓದೋಕೆ ಅಂತ ಬೆಂಗಳೂರಿಗೆ ಕಳ್ಸಿದ್ರೆ ಅಲ್ಲೇ ಯಾರಾದ್ರೂ ಹುಡುಗನನ್ನ ನೋಡ್ಕೊಂಡು ಎಸ್ಕೇಪ್ ಆಗ್ತಾರೆ ಅಷ್ಟೇ ಅಂತ ಹೇಳೋದನ್ನ ಕೇಳಿಸ್ಕೊಂಡ ಆನಂದ್ಗೆ ತುಂಬಾನೇ ಕೋಪ ಬರ್ತಿದೆ. ಇವನನ್ನ ಗುರಾಯಿಸ್ಕೊಂಡು ನೋಡ್ಬೇಕಾದ್ರೆ ಡ್ರೈವರ್ಗೂ ಇವನು ಪೊಲೀಸ್ ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ಮಿರರ್ ಅಲ್ಲಿ ಇವನನ್ನೇ ನೋಡ್ತಾ ಇದ್ದಾನೆ. ಇವರಿಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದ್ರಲ್ಲಿ ಜೀಪ್ ಮುಂದೆ ಯಾರೋ ಬಂದ್ರು ನೋಡೋದೇ ಇಲ್ಲ. ಜೀಪ್ ಆ ವ್ಯಕ್ತಿಗೆ ಗುದ್ದುತ್ತೆ. ಯಾರದು ಅಂತ ನೋಡೋಕೆ ಬಂದಾಗ ಯಾರು ಅಂತ ಇವ್ರಿಗೆ ಗೊತ್ತಾಗಲ್ಲ. ಆದ್ರೆ ನಮಗೆ ಗೊತ್ತಲ್ಲ, ಪೊಲೀಸ್ ಆಫೀಸರ್ ಪೀಟರ್ ಇವನು. ತುಂಬಾನೇ ರಕ್ತ ಹೋಗ್ತಿದ್ರು, ಜೀವ ಇದೆ, ಹಾಗಾಗಿ ರೋಡ್ ಮೇಲೆ ಸ್ಪೈರಲ್ ಸಿಂಬಲ್ ನ ತೋರಿಸ್ತಾ ಇದ್ದಾನೆ. ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೊರಟಾಗ ಇವನ ವಾಕಿ ಟಾಕಿ ನೋಡಿ ಇದೇನೋ ತುಂಬಾನೇ ಹಳೆ ಮಾಡೆಲ್ ವಾಕಿ ಟಾಕಿ ಇದ್ದಂಗಿದೆಯಲ್ಲ ಅಂತ ಆನಂದ್ಗೆ ಅನಿಸ್ತಾ ಇದೆ. ವಾಕಿ ಟಾಕಿ ಅಷ್ಟೇ ಅಲ್ಲ, ಪೀಟರ್ ಕೂಡ ಹಳೆ ಮಾಡೆಲ್ಲೇ. ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಹೇಗೆ ಅಂತ. ಪೀಟರ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸಬೇಕಾದ್ರೆ ಸಬ್ ಇನ್ಸ್ಪೆಕ್ಟರ್ ಅಶೋಕನ್ ಮತ್ತೆ ಸಿವಿಲ್ ಪೊಲೀಸ್ ಆಫೀಸರ್ ಜೋಶಿ ಇಬ್ರು ಬರ್ತಾರೆ. ಪೀಟರ್ನ ವಾಲೆಟ್ ಅಲ್ಲಿ ಇದ್ದ ID ಕಾರ್ಡ್ ಇಂದ ಪೀಟರ್ ಬಗ್ಗೆ ಮತ್ತೆ ಅವನ ಫ್ಯಾಮಿಲಿ ಬಗ್ಗೆ ಡೀಟೇಲ್ಸ್ ಗೊತ್ತಾಯ್ತು. ಮನೆಯವ್ರನ್ನ ಕರ್ಸೋಕೆ ಅಶೋಕನ್ ಜೋಶಿಗೆ ಹೇಳಿ 3 ಜನ ಟೀ ಕುಡಿಯೋಕೆ ಬರ್ತಾರೆ. ಇಲ್ಲಿ ವೆಲ್ಲೂರ್ ಕಾಡ್ ಸ್ಟೇಷನ್ಗೆ ಆನಂದ್ ಹೊಸದಾಗಿ ಸಿವಿಲ್ ಪೊಲೀಸ್ ಆಫೀಸರ್ ಆಗಿ ಡ್ಯೂಟಿಗೆ ಜಾಯ್ನ್ ಆಗ್ತಾ ಇರೋದ್ರಿಂದ ಇವನ ಬಗ್ಗೆ ಅಶೋಕನ್ ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಆನಂದ್ ಒಬ್ಬ ಅನಾಥ. ಹುಟ್ಟೋಕು ಮುಂಚೆನೆ ತಂದೆಯನ್ನ ಕಳ್ಕೊಂಡಿರ್ತಾನೆ. ಇವನ ತಂದೆನು ಪೊಲೀಸ್ ಆಫೀಸರ್ ಆಗಿದ್ರು. ತಂದೆ ಹೋದ್ಮೇಲೆ ಶಾಕ್ ಅಲ್ಲಿ ತಾಯಿ ಕೂಡ ಸಾವನ್ನಪ್ತಾರೆ. ತನ್ನ ಹೆಂಡತಿ ನೀತುನ ಇವನು ಪ್ರೀತಿಸಿ ಮದುವೆ ಆಗಿರೋದ್ರಿಂದ ಅವಳ ಫ್ಯಾಮಿಲಿಯವರು ಕೂಡ ಇವರಿಂದ ದೂರ ಇದ್ದಾರೆ. ಮತ್ತೆ ಇವನು ಟ್ರಾನ್ಸ್ಫರ್ ಆಗೋದಕ್ಕೆ ಕಾರಣ ಹೆಂಡತಿಯ ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಆಗ್ತಾ ಇತ್ತು ಅಂತ ಟೆನ್ಷನ್ಗೆ ಸರಿಯಾಗಿ ನಿದ್ದೆ ಮಾಡ್ತಿರಲ್ಲ. ಒಂದಿನ ಗಾರ್ಡ್ ಡ್ಯೂಟಿಯಲ್ಲಿ ಇದ್ದಾಗ ಸೀನಿಯರ್ ಆಫೀಸರ್ ಬಂದ್ರು ಎಚ್ಚರ ಆಗದಂಗೆ ಮಲಗಿರ್ತಾನೆ. ಅವ್ರು ಬಂದಾಗ ಎದ್ದು ಸೆಲ್ಯೂಟ್ ಹೊಡಿಲಿಲ್ಲ ಅಂತ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹೀಗೆ ಕಷ್ಟ ಸುಖ ಮಾತಾಡ್ಬೇಕಾದ್ರೆ ಅಶೋಕನ್ಗೆ ಒಬ್ರು ಪೊಲೀಸ್ ಆಫೀಸರ್ ಕಾಲ್ ಮಾಡಿ ರೆಜಿ ಅನ್ನೋ ಸಿವಿಲ್ ಪೊಲೀಸ್ ಆಫೀಸರ್ ಕಾಡಿನ ದಾರಿಯಲ್ಲಿ ತಮಿಳುನಾಡಿಂದ ಬಂದಿರೋ ಫ್ರೆಂಡ್ಸ್ ನ ಗುಂಪೊಂದನ್ನ ಹಿಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಕಾಡಿಗೆ ಪದೇ ಪದೇ ಅವರು ಹುಡುಗಿಯರ ಜೊತೆ ಬರ್ತಾ ಇರೋದ್ರಿಂದ ಪ್ರಾಬ್ಲಮ್ ಏನಂದ್ರೆ ಈ ಗುಂಪಲ್ಲಿ ಇರೋ ಹುಡುಗರಿಗೆ ಪ್ರಭಾವಿ ವ್ಯಕ್ತಿಗಳು ಪರಿಚಯ ಇರೋದ್ರಿಂದ ಸುಮ್ನೆ ಸಮಸ್ಯೆ ಆಗುತ್ತೆ ಅಂದ್ರು ರೆಜಿ ಕೇಳ್ತಿಲ್ಲ. ಹಾಗಾಗಿ ತಕ್ಷಣ ಅಶೋಕನ್ ಆನಂದ್ ನ ಕರ್ಕೊಂಡು ಹೊರಡ್ತಾರೆ. ಅದೇ ರೆಜಿಗೆ ಹುಡುಗರು ಸ್ವಲ್ಪನೂ ರೆಸ್ಪೆಕ್ಟ್ ಕೊಡದೇ ಇರೋದ್ರಿಂದ ಕೋಪದಲ್ಲಿ ರೆಜಿ ಎಲ್ಲರಿಗೂ ಹೊಡೆಯೋಕೆ ಶುರು ಮಾಡ್ತಾನೆ. ಕಾಡಿಗೆ ಓಡ್ ಹೋದ ಒಬ್ಬನನ್ನ ಅಟ್ಟಾಡಿಸ್ಕೊಂಡು ಹೋಗಿ ಹೊಡಿಬೇಕಾದ್ರೆ ಇಲ್ಲೇ ಒಬ್ಬನ ಡೆಡ್ ಬಾಡಿಯನ್ನ ನೋಡ್ತಾನೆ. ಹಿಂದೆನೆ ಅಶೋಕನ್ ಮತ್ತೆ ಆನಂದ್ ಕೂಡ ಬಂದು ಈ ಡೆಡ್ ಬಾಡಿನ ನೋಡ್ತಾರೆ. ಇದು ಯಾರ್ದೋ ಪೊಲೀಸ್ ಅವ್ರದೇ ಬಾಡಿ ಅಂತ ಗೊತ್ತಾಯ್ತು. ಮುಖವನ್ನ ಯಾವ್ದೋ ಪ್ರಾಣಿನೋ ಏನೋ ಕಚ್ಕೊಂಡು ಹೋಗಿದೆ, ಯಾರು ಅಂತ ಗುರ್ತು ಸಿಗ್ತಾ ಇಲ್ಲ. ಹಾಗಾಗಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆಸ್ತಾರೆ. ಆದ್ರೆ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಗೊತ್ತು ಸ್ನೇಹಿತರೆ. ಮೊದಲು ಕೆಸರಿಂದ ಎದ್ದು ಬಂದು ಬೇಟೆ ಆಡೋಕೆ ಬಂದಿದ್ದ ಹುಡುಗಿಯ ಕೈಯಲ್ಲಿ ಶೂಟ್ ಮಾಡಿಸ್ಕೊಂಡು ಸಾವನ್ನಪ್ಪಿದ ಅದೇ ಪೊಲೀಸ್ ಆಫೀಸರ್ ನ ಬಾಡಿ ಇದು. ನಂತರ ಅಶೋಕನ್, ಆನಂದ್ ಮತ್ತೆ ರೆಜಿ ಎಲ್ಲರೂ ಇಲ್ಲಿಂದ ಹೊರಟಾಗ ಇದ್ದಕ್ಕಿದ್ದಂಗೆ ಪೀಟರ್ ನ ವಾಕಿ ಟಾಕಿಗೆ ಯಾರೋ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಯಾರು ಅಂತ ರಿಸೀವ್ ಮಾಡಿ ನೋಡಿದಾಗ ಕಾಡಲ್ಲಿ ಗಾಯಗೊಂಡು ಬಿದ್ದಿರೋ ಸ್ಟೀಫನ್ ಅನ್ನೋ ಆಫೀಸರ್ ಮಾತಾಡ್ತಾ
ಇರೋದು. ಕಾಲಿಗೆ ತುಂಬಾನೇ ಏಟಾಗಿದೆ, ಜಾಸ್ತಿ ರಕ್ತ ಹೋಗಿದೆ, ದಯವಿಟ್ಟು ನನ್ನ ಕಾಪಾಡಿ, ತುಂಬಾನೇ ವರ್ಷಗಳ ನಂತರ ನನ್ನ ಹೆಂಡತಿಗೆ ಮಗು ಆಗ್ತಾ ಇದೆ, ಮಗು ಮುಖ ನೋಡೋಕು ಮುಂಚೆನೆ ಸಾಯೋಕೆ ನನ್ಗೆ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಾ ಇರೋದ್ರಿಂದ ನೀವು ಎಲ್ಲಿದ್ದೀರಾ ಅಂತ ಕೇಳ್ತಾರೆ ಅಶೋಕನ್. ನಾನು ಕಾಡಲ್ಲಿ ದೇವಸ್ಥಾನದ ಬಳಿ ಇರೋ ಒಂದು ದೊಡ್ಡ ಮರದ ಹತ್ರ ಕೂತಿದ್ದೀನಿ ಅಂತಾನೆ. ಆದ್ರೆ ಈ ಸ್ಟೀಫನ್ ಪೀಟರ್ ಎಲ್ಲ ತಮಿಳುನಾಡು ಪೊಲೀಸ್ಗೆ ಸೇರಿದವರು, ಕೇರಳ ಪೊಲೀಸ್ ಅಲ್ಲ. ಆನಂದ್ ಮತ್ತೆ ಅಶೋಕನ್ ಕಾಡಿಗೆ ಹೋಗಿ ಸ್ಟೀಫನ್ ನ ಕಾಪಾಡೋಕೆ ನಿರ್ಧಾರ ಮಾಡ್ತಾರೆ. ಆದ್ರೆ ರೆಜಿಗೆ ಕಾಡಿನ ಒಳಗೆ ಹೋಗೋಕೆ ಇಷ್ಟ ಇಲ್ಲ. ಈ ಕಾಡು ಸರಿ ಇಲ್ಲ, ಏನಾದ್ರೂ ತೊಂದರೆ ಆಗುತ್ತೆ, ಬೇಡ ಅಂದ್ರೂ ಇವರಿಬ್ರು ಕೇಳ್ತಿಲ್ಲ. ನೆಕ್ಸ್ಟಿನಲ್ಲಿ ಕಾಡಿನಲ್ಲಿ ಇರೋ ಸ್ಟೀಫನ್, ಕಾಡಿಂದ ಬಂದು ಆಕ್ಸಿಡೆಂಟ್ ಗೆ ಒಳಗಾಗಿರೋ ಪೀಟರ್ ಎಲ್ಲ ಕಾಡಿಗೆ ಹೇಗ್ ಹೋದ್ರು ಅನ್ನೋದನ್ನ ನೋಡ್ತೀವಿ. ಒಂದಿನ ಬಸ್ಸಲ್ಲಿ ಕ್ರಿಮಿನಲ್ಸ್ ನ ಜೈಲ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಪೊಲೀಸ್ ಅವರೆಲ್ಲ ರೆಸ್ಟ್ ಮಾಡ್ತಿದ್ದಾಗ ಒಬ್ಬ ಕ್ರಿಮಿನಲ್ ಪೊಲೀಸ್ ಅವರ ರೈಫಲ್ ಎತ್ಕೊಂಡು ಒಬ್ರು ಪೊಲೀಸ್ ಆಫೀಸರ್ಗೆ ಶೂಟ್ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಸ್ಟೀಫನ್ ಪೀಟರ್ ಮತ್ತೆ ಬೇರೆ ಎಲ್ಲ ಆಫೀಸರ್ಸ್ಗೂ ಹೆದರಿಸಿ ಬಸ್ಸಿಂದ ಇಳಿದು ಕಾಡಿನ ಒಳಗೆ ಓಡ್ ಹೋಗ್ತಾರೆ. ಕ್ರಿಮಿನಲ್ಸ್ ತಪ್ಪಿಸ್ಕೊಂಡ್ರೆ ಎಲ್ಲ ನಮ್ಮೇಲೆ ಬರುತ್ತೆ ಅಂತ ತಕ್ಷಣ ಸ್ಟೀಫನ್ ಪೀಟರ್ ಮುತ್ತುವೆಲ್ ಅನ್ನೋ ಆಫೀಸರ್ಸ್ ಜೊತೆ ಕ್ರಿಮಿನಲ್ಸ್ ನ ಹುಡ್ಕೊಂಡು ಕಾಡಿಗೆ ಬಂದಾಗ ಒಬ್ರು ಆಫೀಸರ್ ನ ಕತ್ತಿಗೆ ಬಳ್ಳಿ ಸುತ್ತಿ ನೇಣು ಹಾಕಿ ಸಾಯಿಸ್ಬಿಡ್ತಾರೆ. ಹೀಗೆ ಕಾಡಲ್ಲಿ ಬಚ್ಚಿಡ್ಕೊಂಡು ಕ್ರಿಮಿನಲ್ಸ್ ದಾಳಿ ಮಾಡ್ತಾ ಇದ್ದಾರೆ. ಮುತ್ತುವೆಲ್ ಸ್ಟೀಫನ್ಗೆ, ನಾನು ಚಿಕ್ಕವನಿದ್ದಾಗ್ಲಿಂದನೂ ಈ ಕಾಡಿನ ಬಗ್ಗೆ ತುಂಬಾನೇ ಕತೆಗಳನ್ನ ಕೇಳ್ತಾನೆ ಬೆಳೆದಿದ್ದೀನಿ. ಇಲ್ಲಿ ಮೊದಲು ಒಂದು ದೇವಸ್ಥಾನ ಇತ್ತು, ಜನ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೆಟ್ಟದ್ದೆಲ್ಲ ದೂರ ಆಗೋ ಹಾಗೆ, ಅದೃಷ್ಟ ಭಾಗ್ಯ ಎಲ್ಲ ಸಿಗೋ ಹಾಗೆ ಮಾಡ್ತಿದ್ರು. ಆದ್ರೆ ಯಾವಾಗ ಈ ಜಾಗದಲ್ಲಿ ಮನುಷ್ಯರ ಬಲಿ ಕೊಡೋಕೆ ಶುರು ಮಾಡಿದ್ರೋ ಆಗಿನಿಂದನೇ ಸಮಸ್ಯೆಗಳು ಶುರು ಆಗಿದ್ದು. ಇವತ್ತಿಗೂ ಇಲ್ಲಿ ಒಂದು ಹನಿ ರಕ್ತ ಕೂಡ ನೆಲದ ಮೇಲೆ ಬೀಳೋ ಹಾಗಿಲ್ಲ. ನಾವು ಮಾಡೋ ಶಬ್ದಕ್ಕೆ ಒಂದು ಮಿತಿ ಅಂತ ಇದೆ, ಆ ಮಿತಿಯನ್ನ ದಾಟಿದ್ರೆ ಕತೆ ಮುಗೀತು ಅಂತಾನೆ ಅನ್ನೋದನ್ನ ಹೇಳಿದಾಗ ಈ ಜಾಗದಲ್ಲಿ ದೇವಸ್ಥಾನ ಇತ್ತು ಅಲ್ಲ, ಈಗ್ಲೂ ಇದೆ ಅನ್ನೋದನ್ನ ಕಣ್ಣಾರೆ ನೋಡ್ತಾರೆ. ದೇವಸ್ಥಾನ ಅಂದ್ರೆ ಇಲ್ಲಿ ಕಾಗೆಯ ಮುಖ ಇರೋ ದೇವರ ದೊಡ್ಡ ವಿಗ್ರಹ ಇದೆ. ಯಾರಿ ದೇವರು ಅಂತ ಮೂವಿಯಲ್ಲಿ ಎಲ್ಲೂ ಹೇಳಲ್ಲ, ಆದ್ರೆ ಓಪನಿಂಗ್ ಕ್ರೆಡಿಟ್ಸ್ ಅಲ್ಲಿ ಕಾಕಭೂಷುಂಡಿ ಬಗ್ಗೆ ತೋರಿಸಿದ್ದು, ಮುಂದೆ ಬರೋ ಕಾನ್ಸೆಪ್ಟ್ ಎಲ್ಲ ಕಾಕಭೂಷುಂಡಿಗೆ ಸಂಬಂಧಿಸಿದ್ದೇ ಆಗಿರೋದ್ರಿಂದ ಈ ದೇವರು ಕಾಕಭೂಷುಂಡಿನೇ ಆಗಿದೆ. ಇಲ್ಲಿಂದ ಮುತ್ತುವೆಲ್ ಮತ್ತೆ ಸ್ಟೀಫನ್ ಸೆಪರೇಟ್ ಆಗಿ ಕ್ರಿಮಿನಲ್ಸ್ ನ ಹುಡ್ಕೋಕೆ ಹೋದಾಗ ಮುತ್ತುವೆಲ್ ಮೇಲೆ ಇಬ್ಬರು ದಾಳಿ ಮಾಡೋಕೆ ಬರ್ತಾರೆ. ಹಿಂದೆನೆ ಸ್ಟೀಫನ್ ಬಂದು ಇಬ್ಬರಿಗೂ ಸರೆಂಡರ್ ಆಗೋಕೆ ಹೇಳಿದ್ರು ಕೇಳದೆ ಇದ್ದಾಗ ಒಬ್ಬನ ಭುಜಕ್ಕೆ ಸ್ಟೀಫನ್ ಶೂಟ್ ಮಾಡ್ತಾನೆ. ಇವನ ರಕ್ತ ನೆಲಕ್ಕೆ ಟಚ್ ಆಗ್ತಿದ್ದಂಗೆ ವಾತಾವರಣ ಬದಲಾಗೋಕೆ ಶುರು ಆಗುತ್ತೆ, ಕತ್ತಲಾಗುತ್ತೆ. ನಂತರ ಪೋರ್ಚುಗೀಸ್ ಮಹಿಳೆ ಜೇಮ್ಸ್ ಹತ್ರ ಮಾತಾಡ್ತಿರೋದು, ಜನರು ಕಿರ್ಚಾಡ್ತಿರೋ ರೀತಿಯೆಲ್ಲ ಶಬ್ದ ಕೇಳಿಸಿದಾಗ ಎಲ್ಲ ಕಣ್ಮುಚ್ಚಿ ಕಣ್ಬಿಡೋಷ್ಟ್ರಲ್ಲಿ ನಾರ್ಮಲ್ ಆಗಿರುತ್ತೆ. ನೋಡಿದ್ರೆ ಸ್ಟೀಫನ್ ಒಬ್ರೇ ಇರೋದು, ಇಲ್ಲಿ ಕ್ರಿಮಿನಲ್ಸ್ ಆಗ್ಲಿ ಮುತ್ತುವೆಲ್ ಆಗ್ಲಿ ಯಾರು ಕಾಣ್ತಿಲ್ಲ. ಬೇರೆ ಆಫೀಸರ್ಸ್ ಎಲ್ಲೋದ್ರಪ್ಪ ಅಂತ ಸ್ಟೀಫನ್ ಹುಡ್ಕಾಡ್ಬೇಕಾದ್ರೆ ಕಾಲೆಡವಿ ಕೆಳಗೆ ಬಿದ್ದು ತುಂಬಾನೇ ಗಾಯಗೊಳ್ತಾರೆ. ಇದಾದ್ಮೇಲೆ ಈಗ ಆನಂದ್ ಮತ್ತೆ ಅಶೋಕನ್ ಹತ್ರ ಇದ್ದ ಪೀಟರ್ ನ ವಾಕಿ ಟಾಕಿಗೆ ಕಾಂಟ್ಯಾಕ್ಟ್ ಮಾಡಿ ಸಹಾಯಕ್ಕೆ ಕರಿತಾ ಇರೋದು. ಆನಂದ್ ಮತ್ತೆ ಅಶೋಕನ್ ಆಗ್ಲೇ ರೆಜಿನಾ ಕೂಡ ಕರ್ಕೊಂಡು ಕಾಡಿನ ಒಳಗೆ ಬರ್ತಾ ಇದ್ದಾರೆ. ಈ ಜಾಗದ ಬಗ್ಗೆ ಅಶೋಕನ್ಗೂ ಕೂಡ ಸ್ವಲ್ಪ ಗೊತ್ತಿದೆ. ಏನಂದ್ರೆ 1960ರಲ್ಲಿ ಒಬ್ಳು ಪೋರ್ಚುಗೀಸ್ ಮಹಿಳೆ ಹತ್ತಿರದ ಎಸ್ಟೇಟ್ ಅಲ್ಲಿ ವಾಸವಾಗಿರ್ತಾಳೆ. ತನಗಿಂತ ತುಂಬಾನೇ ಕಡಿಮೆ ವಯಸ್ಸಿನ ಹುಡುಗನ ಜೊತೆ ಮದುವೆ ಆಗಿರ್ತಾಳೆ. ಆದ್ರೆ ಯಾವಾಗ ತನ್ನ ಗಂಡ ಎಸ್ಟೇಟ್ ಅಲ್ಲೇ ಕೆಲಸ ಮಾಡ್ತಿದ್ದ ಹುಡುಗಿ ಜೊತೆ ಇದ್ದಾಗ ಪೋರ್ಚುಗೀಸ್ ಮಹಿಳೆಯ ಕೈಗೆ ರೆಡ್ ಹ್ಯಾಂಡ್ ಆಗಿ ಗಂಡ ಸಿಗಾಕೊಂಡು ಆಗ ಗಂಡ ಮತ್ತೆ ಆ ಹುಡುಗಿ ಇಬ್ಬರನ್ನ ಸಾಯಿಸಿ ಕಾಡಿಗೆ ಬಾಡಿ ತಗೊಂಡ್ ಬಂದು ಹಾಕಿರ್ತಾಳೆ ಅಂತ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿದ ದೃಶ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಅವತ್ತು ಜೇಮ್ಸ್ ಇನ್ನು ಸತ್ತಿರ್ಲಿಲ್ಲ. ಪೋರ್ಚುಗೀಸ್ ಮಹಿಳೆಗೆ ಶಾರ್ಪ್ ಆಗಿರೋ ಕಡ್ಡಿ ಚುಚ್ಚಿದ್ನಲ್ಲ, ಅದರಿಂದ ಅವಳು ಸಾವನ್ನಪ್ಪಿರ್ತಾಳೆ. ಜನ ಮಾತಾಡ್ಕೊಳ್ಳೋದೇನಂದ್ರೆ ಪೋರ್ಚುಗೀಸ್ ಮಹಿಳೆ, ಅವಳ ಗಂಡ ಜೇಮ್ಸ್ ಮತ್ತೆ ಜೇಮ್ಸ್ ನ ಗರ್ಲ್ ಫ್ರೆಂಡ್ ಎಲ್ಲರೂ ಆತ್ಮ ಆಗಿ ಈ ಕಾಡಲ್ಲಿ ಇದ್ದಾರೆ ಅಂತ. ಆದ್ರೆ ಆತ್ಮ ಆಗಿದಾರ ಇಲ್ವಾ ಅಂತ ಮುಂದೆ ಗೊತ್ತಾಗುತ್ತೆ. ನಂತರ ಅಶೋಕನ್ ಇಲ್ಲಿಗೆ ಹೊಸದಾಗಿ ಡ್ಯೂಟಿಗೆ ಜಾಯ್ನ್ ಆದ್ಮೇಲೆ ಒಬ್ಬ ತಲೆ ಕಟ್ಟಾಗಿರೋ ವ್ಯಕ್ತಿಯ ಬಾಡಿ ಸಿಕ್ಕಿರುತ್ತೆ, ಕಟ್ಟಾಗಿರೋ ತಲೆ ಸಿಕ್ಕಿರಲ್ಲ. ಕಾಡಲ್ಲಿ ತುಂಬಾನೇ ಹುಡ್ಕಾಡ್ದಾಗ ಒಂದು ತಲೆ ಸಿಕ್ಕಿರುತ್ತೆ, ಆದ್ರೆ ಅದು 80 ವರ್ಷದ ಹಿಂದೆ ಸಾವನ್ನಪ್ಪಿದ್ದ ಯಾರೋ ಫಾರಿನರ್ ನ ತಲೆ. ಸೊ ಹೀಗೆ ನಡ್ಕೊಂಡ್ ಬರ್ತಿದ್ದಾಗ ಸ್ಟೀಫನ್ ಮತ್ತೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ, ದೇವಸ್ಥಾನದ ಹತ್ರನೇ ದೊಡ್ಡ ಮರ ಇದೆ, ಮರದ ಮೇಲೆಲ್ಲ ಬಳ್ಳಿ ಹಬ್ಕೊಂಡಿದೆ, ಆದಷ್ಟು ಬೇಗ ಬನ್ನಿ ಅಂದಾಗ ಮೊದಲು ದೇವಸ್ಥಾನವನ್ನ ಹುಡ್ಕೊಂಡ್ ಬರ್ತಾರೆ. ಸ್ವಲ್ಪ ಮುಂದೆ ಬಂದಾಗ ಇಲ್ಲೇ ದೇವಸ್ಥಾನ ಸಿಗುತ್ತೆ. ಇಲ್ಲಿಂದ ರೈಟ್ ಗೆ ಬನ್ನಿ ಅಂತ ಸ್ಟೀಫನ್ ಹೇಳಿದಾಗ ರೈಟ್ ಸೈಡ್ ಅಲ್ಲಿ ಹೋಗ್ಬೇಕಾದ್ರೆ ಇವರು ಮೊದ್ಲಿಂದನೂ ಪೀಟರ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯವಾಗಿ ಅವರ ಪೊಲೀಸ್ ಸ್ಟೇಷನ್ ಗೆ ಕಾಂಟ್ಯಾಕ್ಟ್ ಮಾಡೋಕೆ ನೋಡ್ತಿದ್ರು, ಅಂದ್ರೆ ತಮಿಳುನಾಡು ಪೊಲೀಸ್ ಸ್ಟೇಷನ್ ಗೆ. ಯಾರು ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ. ಆದ್ರೆ ಈಗ ಅಲ್ಲಿನ ASI ಅಶೋಕನ್ ಗೆ ಕಾಲ್ ಮಾಡಿ ಏನ್ ವಿಷಯ ಅಂತ ಕೇಳಿದಾಗ ನಿಮ್ ಸ್ಟೇಷನ್ ನ ಪೀಟರ್ ಅನ್ನೋ ಆಫೀಸರ್ಗೆ ಕಾಡಿನ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿದೆ, ಕಾಡಿನ ಒಳಗೆ ಸ್ಟೀಫನ್ ಅನ್ನೋ ಆಫೀಸರ್ ತಗ್ಲಾಕೊಂಡಿದ್ದಾರೆ, ಅವರನ್ನ ಕಾಪಾಡೋಕೆ ಹೋಗ್ತಾ ಇದೀವಿ, ಕಾಗೆಯ ರೀತಿ ಮುಖ ಇರೋ ಒಂದು ದೇವರ ದೇವಸ್ಥಾನದ ಹತ್ರ ಇದೀವಿ ಅಂತಿದ್ದಂಗೆ, ಸರ್ ಅಲ್ಲಿಗೆ ಯಾಕೆ ಹೋದ್ರಿ, ಆ ಜಾಗ ತುಂಬಾನೇ ಡೇಂಜರ್, ಸ್ಟೀಫನ್ ಪೀಟರ್ ಅಂತ ನಮ್ ಸ್ಟೇಷನ್ ಅಲ್ಲಿ ಯಾರು ಇಲ್ಲ, ಮೊದ್ಲು ಅಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ASI ಹೇಳ್ತಾರೆ. ಅದಕ್ಕೆ ಇವರು ವಾಕಿ ಟಾಕಿಯಲ್ಲಿ ಸ್ಟೀಫನ್ ಹತ್ರ ಮಾತಾಡಿ ನಿಮ್ ಸ್ಟೇಷನ್ ನ ASI ಫೋನ್ ಅಲ್ಲಿ ಇದ್ದಾರೆ ಮಾತಾಡು ಅಂದಾಗ, ಏನು ASI ಮುತ್ತುವೆಲ್ಲ ನನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ದಯ್ಯ ನೀನು ಅಂತ ಕೇಳ್ತಿದ್ದಂಗೆ
ASIಗೆ ಶಾಕ್ ಆಗೋಗುತ್ತೆ. ಸ್ಟೀಫನ್ ತನ್ನ ಪೂರ್ತಿ ಹೆಸರು ಮತ್ತೆ ಮುತ್ತುವೆಲ್ ನ ಪೂರ್ತಿ ಹೆಸರು ಹೇಳಿದಾಗ ASIಗೆ ಗೊತ್ತಾಯ್ತು ಸ್ಟೀಫನ್ ಪೀಟರ್ ಮುತ್ತುವೆಲ್ ಎಲ್ಲ ಕಾಡಲ್ಲಿ ಟ್ರ್ಯಾಪ್ ಆಗಿದ್ದು ನಿಜ. ಆದ್ರೆ ಈಗ ಅಲ್ಲ, 30 ವರ್ಷಗಳ ಹಿಂದೆ 1994ರಲ್ಲಿ. ಅಲ್ಲಿಂದ 30 ವರ್ಷದ ನಂತರ ಈಗ ಕಾಂಟ್ಯಾಕ್ಟ್ ಮಾಡೋಕೆ ಹೇಗೆ ಸಾಧ್ಯ? ಮುತ್ತುವೆಲ್ ASI ನ ತಂದೆ ಬೇರೆ ಆಗಿದ್ದಾರೆ. ಹಾಗಾಗಿ ಕಾಡಿಗೆ ಹೋದ ಆಫೀಸರ್ಸ್ ಯಾರು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲು ನೀವು ಅಲ್ಲಿಂದ ಹೊರಗೆ ಬನ್ನಿ ಅಂತಾರೆ ASI. ನಾನು ಮೊದ್ಲೇ ಹೇಳ್ದೆ ಕೇಳಲಿಲ್ಲ, ನೀವೇನಾದ್ರೂ ಮಾಡ್ಕೊಳ್ಳಿ, ನಾನಿಲ್ಲಿಂದ ಹೋಗ್ತೀನಿ ಅಂತ ರೆಜಿ ಹೊರಡ್ತಾನೆ. ಆದ್ರೆ ಆನಂದ್ ಮತ್ತೆ ಅಶೋಕನ್ಗೆ ಕೊನೆಗೂ ಬಳ್ಳಿಗಳಿರೋ ಆ ದೊಡ್ಡ ಮರ ಸಿಕ್ತು. ಸ್ಟೀಫನ್ ಹೇಳ್ತಾ ಇದ್ದಾನೆ, ಇಲ್ಲೇ MG ಅಶೋಕನ್ ಅನ್ನೋ ಪೊಲೀಸ್ ಆಫೀಸರ್ ನ ಡೆಡ್ ಬಾಡಿ ಬಿದ್ದಿದೆ, ಅದಕ್ಕೇನೆ ಕಾಲೆಡವಿ ನಾನು ಬಿದ್ದು ಗಾಯಗೊಂಡಿದ್ದೀನಿ ಅಂತ ಹೇಳಿದ್ದು ಕೇಳಿ ಆನಂದ್ ಮತ್ತೆ ಅಶೋಕನ್ ಇಬ್ರು ಶಾಕ್ ಆಗೋಗ್ತಾರೆ. ಆನಂದ್ ಅಂತೂ MG ಅಶೋಕನ್ ಇಲ್ಲೇ ಜೀವಂತವಾಗಿದ್ರು, ಸ್ಟೀಫನ್ ಇವರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಿದ್ದಾನಲ್ಲ, ಹೇಗೆ ಸಾಧ್ಯ ಇದೆಲ್ಲ ಅಂತ ಯೋಚನೆ ಮಾಡ್ತಿದ್ದಾನೆ. ಅದಕ್ಕೆ ಸ್ವಲ್ಪ ಇವತ್ತಿನ ಡೇಟ್ ಹೇಳಿ, ಯಾವ ವರ್ಷ ಇದು ಅಂತ ಆನಂದ್ ಕೇಳಿದಾಗ ಸ್ಟೀಫನ್ 1994 ಅಂತ ಹೇಳ್ತಾನೆ. ಮರದ ಹತ್ರ ಬಂದು ನೋಡಿದ್ರೆ ಇಬ್ಬರ ಅಸ್ಥಿಪಂಜರಗಳಿದ್ದಾವೆ, ಒಂದು ಸ್ಟೀಫನ್ದು, ಇನ್ನೊಂದು ಅಶೋಕನ್ದು. ಅಶೋಕನ್ ಇಲ್ಲೇ ಜೀವಂತವಾಗಿ ಇದ್ದಾರೆ, ಸ್ಟೀಫನ್ ಜೀವಂತವಾಗಿ ಇರೋ ಹಾಗೆ ವಾಕಿ ಟಾಕಿಯಲ್ಲಿ ಮಾತಾಡ್ತಿದ್ದಾನೆ. ಇಬ್ರು ಒಂದೇ ಸಮಯದಲ್ಲಿ ಬದುಕಿದ್ದಾರೆ, ಸತ್ತು ಹೋಗಿದ್ದಾರೆ. ಇದೆಲ್ಲ ನೆನ್ಪಿಡ್ಕೊಡಿ ಸ್ನೇಹಿತರೆ, ಕೊನೆಗೆ ಎಲ್ಲ ಹೇಗೆ ಸಾಧ್ಯ ಅಂತ ಹೇಳ್ತೀನಿ. ಆನಂದ್ ತನ್ನ ಹತ್ರ ಇರೋ ಪೀಟರ್ ನ ವಾಕಿ ಟಾಕಿ ಮತ್ತೆ ಇಲ್ಲೇ ಬಿದ್ದಿರೋ ಸ್ಟೀಫನ್ ನ ವಾಕಿ ಟಾಕಿ ಎತ್ಕೊಂಡು ನೋಡಿದಾಗ ಎರಡು ಒಂದೇ ಮಾಡೆಲ್ ಅಂತ ಗೊತ್ತಾಯ್ತು. ಈಗ ಶುರು ಆಗೋದು ಮೂವಿಯ ಎಂಡೋರ್ಗೂ ಒಂದಾದ್ಮೇಲೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗ್ತಾನೆ ಹೋಗುತ್ತೆ. ಮೊದಲನೇದಾಗಿ ಪೀಟರ್ ನ ಫ್ಯಾಮಿಲಿ ಅವರು ಹಾಸ್ಪಿಟಲ್ಗೆ ಬಂದಿದ್ದಾರೆ. ಆದ್ರೆ ಅಲ್ಲೂ ಸಮಸ್ಯೆ ಆಗಿರೋದ್ರಿಂದ ಜೋಶಿ ಅಶೋಕನ್ಗೆ ಫೋನ್ ಮಾಡ್ತಾನೆ. ಏನ್ ಸಮಸ್ಯೆ ಅಂದ್ರೆ ಪೀಟರ್ ಸಾವನ್ನಪ್ಪಿದ್ದಾನೆ, ಅವನನ್ನ ನೋಡೋಕೆ ಒಬ್ರು ವಯಸ್ಸಾಗಿರೋ ಮಹಿಳೆ ಬಂದು ನಾನು ಪೀಟರ್ ನ ಹೆಂಡತಿ ಅಂತ ಹೇಳ್ತಾ ಇರೋದ್ರಿಂದ ಹಾಸ್ಪಿಟಲ್ ಸ್ಟಾಫ್ ಇವರನ್ನ ಒಳಗೆ ಬಿಡ್ತಾ ಇಲ್ಲ. ಪೀಟರ್ಗೆ ಹೆಚ್ಚು ಕಡಿಮೆ 30 ವರ್ಷ ವಯಸ್ಸಾಗಿರ್ಬೋದು ಅಷ್ಟೇ, ಆದ್ರೆ ಈ ಮಹಿಳೆ 50ರಿಂದ 60 ವರ್ಷದವ್ರು ಇದ್ದಂಗಿದ್ದಾರೆ. ಇದಿರ್ಲಿ, ಇವರ ಜೊತೆ ಬಂದಿರೋರು ಪೀಟರ್ ನ ಮಕ್ಕಳಂತೆ, ಇದ್ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದಾಗ ಪೀಟರ್ ನ ಮಗ ಪೀಟರ್ ನ ವೋಟರ್ ಐಡಿ ತೆಗೆದು ತೋರಿಸ್ತಾನೆ. ನಮ್ಮಪ್ಪ ಹುಟ್ಟಿರೋದು 1959ರಲ್ಲಿ, 1994ರಲ್ಲಿ ಕಾಡಿಗೆ ಹೋಗಿ ನಾಪತ್ತೆ ಆದವರು ಈಗ ಸಿಕ್ಕಿದ್ದಾರೆ. ಅಂದ್ರೆ ಅವರಿಗೆ 30 ವರ್ಷ ಎಲ್ಲಿಂದ ಆಗಿರುತ್ತೆ, 65 ವರ್ಷ ಆಗಿರ್ಬೇಕಲ್ವಾ ಅಂತಾನೆ. ಪೀಟರ್ 1994ರಿಂದ ಹೇಗೋ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪ್ರೆಸೆಂಟ್ಗೆ ಅಂದ್ರೆ 2024ಕ್ಕೆ ಬಂದಿದ್ದಾನೆ. ಜೋಶಿಗೆ ಎಲ್ಲಾ ಕಡೆಯಿಂದನೂ ಬೆವರು ಕಿತ್ಕೊಂತಾ ಇದೆ. ನೆಕ್ಸ್ಟ್ ಇನ್ನೊಂದು ಶಾಕಿಂಗ್ ವಿಷಯ ರೆಡಿ ಆಗಿದೆ. ಅದೇ ರೆಜಿಗೆ ಕಾಡಲ್ಲಿ ಕೆಸರಾಗಿರೋ ಒಬ್ಬ ಪೊಲೀಸ್ ಆಫೀಸರ್ ನ ಡೆಡ್ ಬಾಡಿ ಸಿಕ್ಕಿತ್ತಲ್ಲ, ಹಂದಿ ಬೇಟೆ ಆಡೋಕೆ ಬಂದಿದ್ದ ಆ ಹುಡುಗಿ ಸಾಯಿಸಿದವನು ಅವನು ಬೇರೆ ಯಾರು ಅಲ್ಲ, ರೆಜಿನೇ ಆಗಿದ್ದಾನೆ. ಮುಖ ಕ್ಲೀನ್ ಮಾಡಿ ನೋಡಿದಾಗ ಈ ವಿಷಯ ಗೊತ್ತಾಗಿರೋದಷ್ಟೇ ಅಲ್ಲ, ಪರ್ಸಲಿ ರೆಜಿಯ ಫೋಟೋ ID ಕಾರ್ಡ್ ಸಿಕ್ಕಿದೆ. ರೆಜಿ ಯಾವ ರೀತಿ ರಿಂಗ್ ಹಾಕೊಂತಾನೋ ಅದೇ ರೀತಿ ರಿಂಗ್ ಡೆಡ್ ಬಾಡಿಯಲ್ಲೂ ಇದೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಕನ್ಫರ್ಮ್ ಮಾಡಿದಾಗ ಗಾಬರಿಯಾಗಿ ಇಲ್ಲಿದ್ದ ಆಫೀಸರ್ಸ್ ಇಬ್ರು ಅಶೋಕನ್ಗೆ ಫೋನ್ ಮಾಡಿ ಹೇಳ್ತಾರೆ, ಇದಕ್ಕೆ ಅಶೋಕನ್ ಯಾವ ಬ್ರ್ಯಾಂಡ್ ಹಾಕಿದ್ಯಪ್ಪ ಬೆಳ್ಬೆಳಗ್ಗೆನೆ, ರೆಜಿಗೆ ರೆಜಿಯ ಬಾಡಿನೇ ಸಿಕ್ತಾ, ಅವನೇ ಅಲ್ವಾ ಆ ಬಾಡಿನ ನೋಡಿದ್ದು, ಇಲ್ಲಿವರೆಗೂ ನಮ್ ಜೊತೆನೆ ಇದ್ದ ಅವನು ಅಂತ ಕೂಗಾಡ್ತಿದ್ದಾರೆ. ಇದ್ದಕ್ಕಿದ್ದಂಗೆ ಮತ್ತೆ ಜೋರಾಗಿ ಮಳೆ ಬರೋಕೆ ಶುರು ಆಯ್ತು. ಅಶೋಕನ್ ಮತ್ತೆ ಆನಂದ್ ಇಬ್ರು ವಾಪಸ್ ಬರ್ಬೇಕಾದ್ರೆ ನೋಡ್ತಾರೆ ರೆಜಿ ಕೆಸರೊಳಗೆ ಬಿದ್ದೋಗಿದ್ದಾನೆ. ಇವನೇನೇ ಮಾಡಿದ್ರು ಹೊರಗೆ ಬರೋಕಾಗ್ತಿಲ್ಲ. ಮೋಸ್ಟ್ಲಿ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಆ ಪೋರ್ಚುಗೀಸ್ ಮಹಿಳೆ ತನ್ನ ಗಂಡ ಜೇಮ್ಸ್ ನ ಗರ್ಲ್ ಫ್ರೆಂಡ್ ನ ಇದೇ ಕೆಸರಲ್ಲಿ ಹಾಕಿದ್ಲು ಅಂತ ಕಾಣುತ್ತೆ. ರೆಜಿ ಮುಂದೆ ಬರ್ತಿರೋ ಆನಂದ್ ಮತ್ತೆ ಅಶೋಕನ್ನ ಬಿಟ್ಟು ಹಿಂದಿರುಗಿ ಅಲ್ಯಾರೋ ಇದ್ದಾರೆ ಅನ್ನೋ ಹಾಗೆ ನೋಡ್ತಾ ಇದ್ದಾನೆ. ನಂತರ ಆನಂದ್ ಮತ್ತೆ ಅಶೋಕನ್ ಇಬ್ರು ಸೇರಿ ಇವನನ್ನ ಕಾಪಾಡೋಕೆ ನೋಡ್ತಿದ್ರು, ಆಗ್ತಿಲ್ಲ. ಅಶೋಕನ್ ಅವರ ಕೈಗೆ ಸ್ವಲ್ಪ ಗಾಯ ಆಗಿ ರಕ್ತ ಬಂತು. ಒಂದು ಹನಿ ರಕ್ತ ಕೆಳಗೆ ಬೀಳ್ತಿದ್ದಂಗೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತೇ ಇದೆ. ಮಳೆ ನಿಂತೋಯ್ತು, ಕತ್ತಲಾಯ್ತು, ಏನೇನೋ ಶಬ್ದ ಕೇಳಿಸ್ತಾ ಇದೆ. ಗಾಬರಿಯಾಗಿ ಅಶೋಕನ್ ಗಾಡಿಯಲ್ಲಿ ಫೈರ್ ಮಾಡ್ತಿದ್ದಂಗೆ ಕಣ್ಮುಚ್ಚಿ ಕಣ್ಬಿಡೋಷ್ಟ್ರಲ್ಲಿ ಆನಂದ್ ಸಮಯದಲ್ಲಿ ಹಿಂದಕ್ಕೆ ಹೋಗಿದ್ದಾನೆ. 1960ಕ್ಕೆ ಇವನು ಬಂದಿರೋದು. ಅಶೋಕನ್ ಎಲ್ಲಿಗೆ ಹೋದ್ರು, ರೆಜಿ ಎಲ್ಲಿಗೆ ಹೋದ ಅಂತ ಸದ್ಯಕ್ಕೆ ಗೊತ್ತಾಗಲ್ಲ. ಆನಂದ್ ಆ ಪೋರ್ಚುಗೀಸ್ ಮಹಿಳೆಯನ್ನ ಮತ್ತೆ ತಲೆ ಕಟ್ಟಾಗಿರೋ ವ್ಯಕ್ತಿಯನ್ನ ನೋಡ್ತಾನೆ. ಈ ತಲೆ ಕಟ್ಟಾಗಿರೋ ವ್ಯಕ್ತಿ ಬೇರೆ ಯಾರು ಅಲ್ಲ, ಜೇಮ್ಸ್ ಸ್ನೇಹಿತರೆ. ಪೋರ್ಚುಗೀಸ್ ಮಹಿಳೆಗೆ ಚುಚ್ಚಾದ್ಮೇಲೆ ಅವಳ ಕಡೆಯವರು ಜೇಮ್ಸ್ ಮೇಲೆ ದಾಳಿ ಮಾಡೋಕೆ ಗನ್ ಹಿಡ್ಕೊಂಡು ಬಂದಾಗ ಫೈಟ್ ಮಾಡೋಕೆ ಹೋಗಿ ಮಿಸ್ ಆಗಿ ಗನ್ ಫೈರ್ ಆಗುತ್ತೆ. ನಂತರ ಇನ್ನೊಬ್ಬ ವ್ಯಕ್ತಿ ಬಂದು ಜೇಮ್ಸ್ ನ ತಲೆ ಕಟ್ ಮಾಡಿ ಸಾಯಿಸಿರ್ತಾನೆ. ಇದರಿಂದ ರಕ್ತ ಕೆಳಗೆ ಬಿತ್ತು, ಟೈಮ್ ಶಿಫ್ಟ್ ಆಯ್ತು. ಇಲ್ಲಿಂದ ಆನಂದ್ ಬೇರೆ ಸಮಯಕ್ಕೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬರ್ತಾನೆ. ಅಂದ್ರೆ ಇವನ ಇಚ್ಛೆಯಿಂದ ಅಲ್ಲ, ಎಲ್ಲ ತಾನಾಗೆ ನಡೀತಾ ಇರೋದು. ಇಲ್ಲಿ ಒಬ್ಬ ಸ್ಕೂಲ್ ಹುಡುಗಿ ಕುತ್ಕೊಂಡು ನನ್ನ ತಮ್ಮ ಕಾಣ್ತಿಲ್ಲ ಅಂತ ಅಳ್ತಾ ಇದ್ದಾಳೆ. ಆಯ್ತು, ನನ್ನ ಹುಡ್ಕೋಣ, ನೀನು ಇಲ್ಲೇ ಇರು ಅಂತ ಹುಡ್ಕೊಂಡ್ ಬಂದಾಗ ಇವನಿಗೆ ಸಿಗೋದು ಆ ಹುಡುಗಿಯ ತಮ್ಮ ಅಲ್ಲ, ಅಶೋಕನ್ನ ಡೆಡ್ ಬಾಡಿ. ಇವರ ಕುತ್ತಿಗೆ ಮೇಲಾಗಿರೋ ಮಾರ್ಕ್ ನ ನೋಡಿದ್ರೆ ಕಾಡಲ್ಲಿ ತಪ್ಪಿಸ್ಕೊಂಡಿರೋ ಕ್ರಿಮಿನಲ್ಸೇ ಬಳ್ಳಿಯ ಸಹಾಯದಿಂದ ಇವರನ್ನ ಕೊಂದಿದ್ದಾರೆ. ನಂತರ ಇವನ ಮೇಲೂ ಒಬ್ಬ ಕ್ರಿಮಿನಲ್ ದಾಳಿ ಮಾಡೋಕೆ ಬಂದಾಗ ಆನಂದ್ ತಪ್ಪಿಸ್ಕೊಂಡು ಓಡ್ ಹೋಗ್ತಾನೆ. ಇದೇ ಸಮಯದಲ್ಲಿ ಪೀಟರ್, ಸ್ಟೀಫನ್, ಮುತ್ತುವೆಲ್ ಎಲ್ಲ ಇಲ್ಲೇ ಇರೋದು ನೋಡಿದ್ರೆ ಆನಂದ್ ಈಗ 1994ಕ್ಕೆ ಬಂದಿದ್ದಾನೆ. ಇವನ್ಗೆ ಸ್ಟೀಫನ್ ನೋಡಿ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ನೋಡೋಣ. ಸ್ಟೀಫನ್ ಮುತ್ತುವೆಲ್ ನ ಕಾಪಾಡೋಕೆ ಒಬ್ಬ ಕ್ರಿಮಿನಲ್ ಗೆ ಶೂಟ್ ಮಾಡಿದ್ದು, ಅದಾದ್ಮೇಲೆ ಏನೆಲ್ಲ ಆಯ್ತು ಅಂತ ನೋಡ್ತಾನೆ. ಈ ಘಟನೆ ಆಗಿ ಟೈಮ್ ಶಿಫ್ಟ್ ಆದಾಗ ಪೀಟರ್ 2024ಕ್ಕೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾನೆ. ದೇವಸ್ಥಾನದ ಹತ್ರ ನಿಂತ್ಕೊಂಡು ಮರದ ಮೇಲೆ ಸ್ಪೈರಲ್ ಸಿಂಬಲ್ ನ ಕೆತ್ತುತ್ತಾ ಇರೋ ಆ ಖಾಕಿ ಬಟ್ಟೆ
ಹಾಕಿರೋ ವ್ಯಕ್ತಿಯನ್ನ ಪೀಟರ್ ನೋಡ್ತಾ ಇದ್ದಾನೆ. ಇವರಿಬ್ಬರನ್ನ ಆನಂದ್ ನೋಡ್ಬೇಕಾದ್ರೆ ಮತ್ತೆ ಟೈಮ್ ಶಿಫ್ಟ್ ಆಗಿ ಬೇರೆ ಸಮಯಕ್ಕೆ ಬರ್ತಾನೆ. ಇಲ್ಲೂ ಸ್ಪೈರಲ್ ಸಿಂಬಲ್ ನ ಕೆತ್ತುತ್ತಾ ಇರೋ ವ್ಯಕ್ತಿ ಅಷ್ಟಕ್ಕೂ ಈ ಜಾಗದಲ್ಲಿ ಏನ್ ನಡೀತಾ ಇದೆ ಅಂತ ಆನಂದ್ಗೆ ಹೇಳ್ತಾನೆ. ಇದೆಲ್ಲ ಶುರು ಆಗಿದ್ದು ಪೋರ್ಚುಗೀಸ್ ಕೇರಳಗೆ ಮೊದಲನೇ ಬಾರಿ ಬಂದಂತ ಕಾಲದಲ್ಲಿ. ಅಂದ್ರೆ ವಾಸ್ಕೋ ಡ ಗಾಮಾ ಜೊತೆ ಒಂದಷ್ಟು ಜನ ಮೊದಲನೇ ಬಾರಿ ಕೇರಳಗೆ ಬಂದಿದ್ದು 1498ರಲ್ಲಿ. ಅದಾದ್ಮೇಲೆ ಒಬ್ಬರಾದ್ಮೇಲೆ ಒಬ್ರು ಕೇರಳಗೆ ಬಂದು ಸೆಟಲ್ ಆಗಿರ್ತಾರೆ. ಆ ಸಮಯದಲ್ಲಿ ಏನಾಗಿರುತ್ತೆ ಅಂದ್ರೆ ಈ ಕಾಡಿನಲ್ಲಿ ವಾಸವಾಗಿದ್ದ ಬುಡಕಟ್ಟು ಜನಾಂಗದವರು ಕಾಗೆಗಳನ್ನ ದೇವರು ಅಂತ ಪೂಜಿಸ್ತಾ ಇರ್ತಾರೆ. ಆ ದೇವಸ್ಥಾನದಲ್ಲಿ ಇರೋ ದೊಡ್ಡ ಕಾಗೆ ಮುಖದ ವಿಗ್ರಹಕ್ಕೆ ಪೂಜೆ ಮಾಡ್ತಿರ್ತಾರೆ, ಅಂದ್ರೆ ಕಾಕಬುಶುಂಡಿಗೆ. ಸೇಮ್ ಈ ಕಾಕಿ ಬಟ್ಟೆ ಹಾಕಿರೋ ವ್ಯಕ್ತಿ ಯಾವ ರೀತಿ ಸ್ಪೈರಲ್ ಸಿಂಬಲ್ ನ ಮರದ ಮೇಲೆ ಕೆತ್ತುತ್ತಾ ಇದ್ನೋ ಅದೇ ರೀತಿ ಜನರು ದೇವರ ವಿಗ್ರಹದ ಸುತ್ತ ಸುತ್ತುತ್ತಾ ಇರ್ತಾರೆ. ಇದೊಂದು ರೀತಿಯ ಆಚರಣೆ. ಗರ್ಭಿಣಿ ಮಹಿಳೆಯರು ಕಾಗೆಗಳಿಗೆ ಆಹಾರ ನೀಡೋದ್ರಿಂದ ತಮಗೆ ಹುಟ್ಟೋ ಮಕ್ಕಳಿಗೆ ಕಾಗೆ ಆಶೀರ್ವಾದ ಮಾಡ್ತವೆ ಅನ್ನೋ ನಂಬಿಕೆ ಜನರಲ್ಲಿ ಇರುತ್ತೆ. ಎಲ್ಲ ಸರಿನೇ ಇತ್ತು. ಆದ್ರೆ ಒಂದಿನ ಲಾರ್ಡ್ ಗ್ಯಾಬ್ರಿಯಲ್ ಈ ಕಾಡಿನ ಪ್ರದೇಶವನ್ನ ಆಕ್ರಮಿಸಿ ತನ್ನ ವಶ ಪಡಿಸ್ಕೊಂತಾನೆ. ಇಲ್ಲಿನ ಜನರು ದೇವರನ್ನ ಪೂಜಿಸ್ತಾ ಇರೋದು, ದೇವರನ್ನ ನಂಬೋದು ಇವನ ಕೈಯಲ್ಲಿ ನೋಡೋಕಾಗ್ಲಿಲ್ಲ. ಅದಕ್ಕೆ ದೇವರನ್ನ ಪೂಜಿಸೋದು ನಿಷೇಧ ಮಾಡಿ ತಾನೇ ದೇವರು ಅನ್ನೋ ಹಾಗೆ ಓಡಾಡ್ಕೊಂಡಿರ್ತಾನೆ. ದೇವಸ್ಥಾನಗಳನ್ನ ನಾಶ ಮಾಡಿಸ್ತಾನೆ. ಬೆಲೆ ಬಾಳೋ ದೇವರ ವಿಗ್ರಹಗಳನ್ನ ಹೊರದೇಶಗಳಿಗೆ ಸಾಗಿಸ್ತಾನೆ. ಇದೇ ರೀತಿ ಮಾಡ್ತಾ ಕೊನೆಗೆ ಲಾರ್ಡ್ ಗ್ಯಾಬ್ರಿಯಲ್ ತನ್ನ ಆರ್ಮಿ ಜೊತೆ ಬಂದಿದ್ದು ಕಾಕಬುಶುಂಡಿ ವಿಗ್ರಹದ ಹತ್ರ. ಜನ ಕೈ ಮುಗ್ದು ಎಷ್ಟೇ ಕೇಳ್ಕೊಂಡ್ರು ಬಿಡದೆ ದೇವರ ವಿಗ್ರಹಕ್ಕೆ ಚೈನ್ ಹಾಕಿ ಎಳೆಯೋಕೆ ನೋಡ್ತಾನೆ. ಆನೆಗಳ ಕೈಯಲ್ಲಿ ಎಳಿಸ್ತಾನೆ. ಅಷ್ಟೇ ಯಾಕೆ ಹೊಡೆದಾಕೋಕೆ ನೋಡ್ತಾರೆ. ಏನೇ ಮಾಡಿದ್ರು ವಿಗ್ರಹ ಒಂದ್ ಇಂಚು ಕೂಡ ಅಲ್ಲಾಡಲ್ಲ. ಇದರಿಂದ ಕೋಪಗೊಂಡ ಗ್ಯಾಬ್ರಿಯಲ್ ತನ್ನ ಆರ್ಮಿಗೆ ಜನರನ್ನ ಕೊಲ್ಲೋಕೆ ಹೇಳ್ತಾನೆ. ಒಬ್ರುನು ಬಿಡದಂಗೆ ಸಾಯಿಸಿದ ನಂತರ ಇವರೆಲ್ಲರೂ ಕಾಗೆಗಳನ್ನ ಪೂಜಿಸ್ತಾ ಇರ್ತಾರಲ್ಲ, ಅದಕ್ಕೆ ಕಾಗೆಗಳನ್ನ ಕೂಡ ಸುಟ್ಟು ಹಾಕ್ಸಿರ್ತಾನೆ. ಹಾಗಾಗಿ ಇವತ್ತಿಗೂ ಈ ಜಾಗದಲ್ಲಿ ಒಂದು ಕಾಗೆ ಇಲ್ಲ. ಯಾವಾಗ ಈ ಜಾಗದಲ್ಲಿ ರಕ್ತ ಹರಿತೋ ಅವತ್ತಿನಿಂದನೇ ಈ ಸಮಸ್ಯೆ ಶುರು ಆಗಿದ್ದು. ಬುಡಕಟ್ಟು ಜನಾಂಗದವರು ಕಾಕಬುಶುಂಡಿ ದೇವರು ಅದೃಷ್ಟ ಸಮೃದ್ಧಿಯನ್ನ ತಂದ್ಕೊಡ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಅವರಿಗೆ ಗೊತ್ತಿರ್ಲಿಲ್ಲ ಕಾಕಬುಶುಂಡಿಗೆ ಸಮಯದ ಮೇಲೆನೆ ಹಿಡಿತಾ ಇದೆ, ಸಮಯವನ್ನೇ ಕಂಟ್ರೋಲ್ ಮಾಡ್ತಾರೆ ಅಂತ. ಕಾಡಿನ ಒಳಗೆ ತನ್ನ ಆರ್ಮಿ ಜೊತೆ ಗ್ಯಾಬ್ರಿಯಲ್ ಬರೋಕೆ ತಗೊಂಡಿದ್ದು ಕೇವಲ ಒಂದೇ 1 ಗಂಟೆ ಅಷ್ಟೇ. ಆದ್ರೆ ಈಗ ಇವತ್ತಿಗೂ ಕಾಡಿಂದ ಹೊರಗೆ ಹೋಗೋಕೆ ಆಗ್ತಿಲ್ಲ. ಇದೇ ಕಾಡಲ್ಲಿ ಅವನು ಮತ್ತೆ ಅವನ ಆರ್ಮಿ ಸುತ್ತಾಡ್ತಾನೆ ಇದ್ದಾರೆ. ಎಲ್ಲರೂ ಒಂದು ಟೈಮ್ ಲೂಪ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಈ ಕಾಡಲ್ಲಿ ಯಾರು ಆತ್ಮ ಆಗಿಲ್ಲ, ಎಲ್ಲರೂ ಜೀವಂತವಾಗಿ ಇದ್ದಾರೆ. ಬೇರೆ ಬೇರೆ ಸಮಯದಿಂದ ಬಂದು ಈ ಟೈಮ್ ಲೂಪ್ ಅಲ್ಲಿ ತಗಲಾಕೊಂಡು ನಡೆದಿರೋ ಘಟನೆಯನ್ನ ಪದೇ ಪದೇ ಜೀವಿಸ್ತಾ ಇದ್ದಾರೆ. ಟೈಮ್ ಲೂಪ್ ಅಂದ್ರೆ ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ, ಸಮಯ ನಮಗೆ ಸ್ಟ್ರೈಟ್ ಲೈನ್ ಅಲ್ಲಿ ನಡೀತಾ ಇದೆ. ನಮ್ಮ ಜೀವನದಲ್ಲಿ ಒಂದಾದ್ಮೇಲೆ ಒಂದು ಘಟನೆ ನಡೀತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರ್ತೀವಿ. ಆದ್ರೆ ಟೈಮ್ ಲೂಪ್ ಅಲ್ಲಿ ತಗಲಾಕೊಂಡಿರೋರು ಹಾಗಲ್ಲ. ಪದೇ ಪದೇ ಒಂದೇ ಘಟನೆಯನ್ನ ಜೀವಿಸ್ತಾ ಹೋಗ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸಮಯ ಇಲ್ಲಿ ಸರ್ಕಲ್ ತರ, ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ, ಎಂಡಿಂಗ್ ಪಾಯಿಂಟ್ ಇಲ್ಲ. ಅಕಸ್ಮಾತ್ ಟೈಮ್ ಲೂಪ್ ಅಲ್ಲಿ ಸತ್ತೋದ್ರೆ ಮತ್ತೆ ಟೈಮ್ ರೀಸೆಟ್ ಆಗುತ್ತೆ, ಮತ್ತೆ ಸೇಮ್ ಘಟನೆಗಳು ನಡೆಯೋದು ಮುಂದುವರಿಯುತ್ತೆ. ಟೈಮ್ ಲೂಪ್ ಅಲ್ಲಿ ನಾವು ಸಿಗಾಕೊಂಡಿದೀವಿ ಅನ್ನೋ ಅರಿವೇ ಆಗಲ್ಲ. ಅಕಸ್ಮಾತ್ ಟೈಮ್ ಲೂಪ್ ಅಲ್ಲಿ ಇರೋದು ಈಗ ಹೇಗೆ ಈ ಖಾಕಿ ಬಟ್ಟೆ ಹಾಕಿರೋ ವ್ಯಕ್ತಿಗೆ ಮತ್ತೆ ಆನಂದ್ಗೆ ಗೊತ್ತಿದ್ಯೋ ಅದೇ ರೀತಿ ಎಲ್ಲರಿಗೂ ಗೊತ್ತಾದ್ರೆ ಲೂಪ್ ನ ಬ್ರೇಕ್ ಮಾಡೋಕೆ ದಾರಿ ಕಂಡು ಹಿಡಿಬಹುದು. ಈಗ್ಲೂ ಕಾಡಿಗೆ ಬಂದು ಟ್ರಾಪ್ ಆಗಿರೋರೆಲ್ಲ ಕಾಡಿಗೆ ಹೇಗ್ ಬಂದ್ರು, ಅದಾದ್ಮೇಲೆ ಏನೆಲ್ಲ ಆಯ್ತು ಅನ್ನೋದನ್ನ ಪದೇ ಪದೇ ಜೀವಿಸ್ತಾನೆ ಇದ್ದಾರೆ. ಪ್ರೆಸೆಂಟ್ ಅಲ್ಲಿ ಪೀಟರ್ ಸತ್ತಿರ್ಬೋದು, ಆದ್ರೆ ಪಾಸ್ಟ್ ಅಲ್ಲಿ 1994ರಲ್ಲಿ ಇನ್ನೂ ಜೀವಂತವಾಗಿ ಕಾಡಲ್ಲಿ ಕ್ರಿಮಿನಲ್ಸ್ ನ ಹುಡುಕ್ತಾ ಇದ್ದಾನೆ. ಪೋರ್ಚುಗೀಸ್ ಮಹಿಳೆ ಮತ್ತೆ ಜೇಮ್ಸ್ ಎಲ್ಲರೂ ಸತ್ತಿದ್ರು ಕೂಡ ಅವರು ಇನ್ನೂ ಕಾಡಲ್ಲೇ ಇದ್ದಾರೆ. ಜೇಮ್ಸ್ ಮಹಿಳೆಗೆ ಚಾಕು ಹಾಕೋದು, ಮಹಿಳೆ ಕಡೆ ಅವರು ಜೇಮ್ಸ್ ನ ತಲೆ ಕಟ್ ಮಾಡೋದು ಹಿಂದೆ ನಡೀತಾನೆ ಇದೆ. ಯಾವ್ದಾದ್ರು ಸಾಂಗ್ ನ ಲೂಪ್ ಅಲ್ಲಿ ಪ್ಲೇ ಮಾಡಿ ಬಿಟ್ರೆ ಹೇಗೆ ಸಾಂಗ್ ಮುಗ್ದಾದ್ಮೇಲೆ ಮತ್ತೆ ಅದೇ ಸಾಂಗ್ ರಿಪೀಟ್ ಆಗುತ್ತೋ ಅದೇ ರೀತಿ ಈ ಕಾಡಿನಲ್ಲಿ ನಡೆದಿರೋ ಘಟನೆಗಳು ರಿಪೀಟ್ ಆಗ್ತಾನೆ ಇದೆ. ಯಾಕೆ ಅಂದ್ರೆ ಮೊದಲು ಶಾಂತವಾಗಿದ್ದ ಆ ಮೂರ್ತಿ, ಆ ವಿಗ್ರಹ ಈಗ ಕೋಪಗೊಂಡಿದೆ. ಇನ್ನ ಈ ಖಾಕಿ ಬಟ್ಟೆ ಹಾಕಿರೋ ವ್ಯಕ್ತಿಗೆ ಇದೆಲ್ಲ ಹೇಗ್ ಗೊತ್ತಾಯ್ತು ಅಂದ್ರೆ ಇವನೇ ಲಾರ್ಡ್ ಗ್ಯಾಬ್ರಿಯಲ್ಗೆ ಕಾಡಿನಲ್ಲಿ ಕಾಕಬುಶುಂಡಿಗೆ ಪೂಜೆ ಮಾಡೋ ಜನರಿದ್ದಾರೆ ಅಂತ ಹಾಕೊಟ್ಟಿದ್ದು. ಈ ಲೂಪ್ ನ ಬ್ರೇಕ್ ಮಾಡೋಕೆ ಇರೋದೊಂದೇ ದಾರಿ ಏನಂದ್ರೆ ಇವರೆಲ್ಲರೂ ಕಾಡಿಗೆ ಬರೋಕೆ ಕಾರಣ ಆದ ಘಟನೆ ನಡೀದೇ ಇರೋ ಹಾಗೆ ತಡಿಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಸ್ನೇಹಿತರೆ, ಇಲ್ಲಿ ಯಾರಿಗೂ ಕೂಡ ತಾವು ಲೂಪ್ ಅಲ್ಲಿ ಸಿಗಾಕೊಂಡಿರೋ ವಿಷಯ ಗೊತ್ತಿಲ್ಲ. ಆದ್ರೆ ಆನಂದ್ ಎಲ್ಲಾ ಟೈಮ್ ಲೈನ್ ಗೆ ಹೋಗಿ ಅಲ್ಲಿ ಏನೇನ್ ಆಗ್ತಿದೆ ಅಂತ ನೋಡ್ಕೊಂಡ್ ಬಂದಿರೋದ್ರಿಂದ ಇವನಿಗೆ ಗೊತ್ತಾಗಿದೆ. ಆದ್ರೆ 100 ವರ್ಷಗಳಿಂದ ಇರೋ ಈ ಟೈಮ್ ಲೂಪ್ ನ ಬ್ರೇಕ್ ಮಾಡೋಕೆ ದೇವರು ಆನಂದ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ಇವನಿಗೆ ಈ ಜಾಗದಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥ ಮಾಡಿಸ್ತಿದ್ದಾರೆ. ಮುಂದೆ ಆನಂದ್ ಇದನ್ನೆಲ್ಲ ಹೇಗೆ ತಡಿತಾನೆ ಅಂತ ನೋಡೋಣ. ಹಾಗೆ ಮುಂದೆ ನಡ್ಕೊಂಡ್ ಬಂದಾಗ ಜೋರಾಗಿ ಮಳೆ ಬರೋಕೆ ಶುರು ಆಯ್ತು. ಯಾರೋ ಕಾಪಾಡಿ ಕಾಪಾಡಿ ಅಂತ ಕೂಗಾಡ್ತಿದ್ದಾರೆ. ಯಾರು ಅಂತ ಬಂದ್ ನೋಡಿದ್ರೆ ಕೆಸರಲ್ಲಿ ಬಿದ್ದಿರೋ ರೆಜಿನ ಕಾಪಾಡೋಕೆ ಆನಂದ್ ಮತ್ತೆ ಅಶೋಕನ್ ಬರೋದು ಟೈಮ್ ಲೂಪ್ ಅಲ್ಲಿ ಸಿಗಾಕೊಂಡಿರೋ ಆನಂದ್ ನೋಡ್ತಾ ಇದ್ದಾನೆ. ಮೊದಲು ರೆಜಿ ಕೂಡ ಮುಂದೆಯಿಂದ ಬರ್ತಾ ಇರೋ ಆನಂದ್ ಮತ್ತೆ ಅಶೋಕನ್ನ ಬಿಟ್ಟು ಹಿಂದಿರುಗಿ ಅಲ್ಯಾರೋ ಇದಾರೆ ಅನ್ನೋ ಹಾಗೆ ನೋಡಿದ್ದಕ್ಕೆ ಕಾರಣ ಟೈಮ್ ಲೂಪ್ ಅಲ್ಲಿ ಸಿಗಾಕೊಂಡಿರೋ ಆನಂದ್ನ ರೆಜಿ ಮೊದ್ಲೇ ನೋಡಿರ್ತಾನೆ. ಇದೇ ಸಾಕ್ಷಿ ಸ್ನೇಹಿತರೆ, ಈ ಕಾಡಲ್ಲಿ ನಡೆದಿರೋ ಘಟನೆಗಳು ಪದೇ ಪದೇ ನಡೀತಾನೆ ಇದೆ ಮತ್ತೆ ಟೈಮ್ ಲೂಪ್ ಅಲ್ಲಿ ಸಿಗಾಕೊಂಡಿದ್ದಾರೆ ಅಂತ. ರೆಜಿನ ಕಾಪಾಡೋಕೆ ಹೋಗಿ ಅಶೋಕನ್ನ ಕೈಯಿಂದ ರಕ್ತ ಕೆಳಗೆ ಬೀಳ್ತಿದ್ದಂಗೆ ಟೈಮ್ ಶಿಫ್ಟ್ ಆಗುತ್ತೆ. ಎಲ್ಲರೂ
ಸಮಯದಲ್ಲಿ ಬೇರೆ ಬೇರೆ ಕಡೆ ಹೋಗ್ತಾರೆ. ಆನಂದ್ ಆ ಪೋರ್ಚುಗೀಸ್ ಮಹಿಳೆಯ ಘಟನೆ ನಡೆದಿತ್ತಲ್ಲ ಆ ಸಮಯಕ್ಕೆ ಬಂದಿದ್ದಾನೆ. ಇದನ್ನ ಏನಾದ್ರೂ ಮಾಡಿ ತಡಿಲೇಬೇಕು ಅಂತ ಇವನು ಬೇಕು ಅಂತಾನೆ ತನ್ನ ಕೈನ ಕುಯ್ಕೊಂಡು ರಕ್ತ ನೆಲದ ಮೇಲೆ ಬೀಳೋ ಹಾಗೆ ಮಾಡಿ ಜೋರಾಗಿ ಕಿರ್ಚಾಡ್ತಾನೆ. ರಕ್ತ ಬೀಳೋದ್ರ ಜೊತೆಗೆ ಜೋರಾಗಿ ಶಬ್ದ ಕೂಡ ಆಗ್ಬೇಕು ಸ್ನೇಹಿತರೆ, ಟೈಮ್ ಶಿಫ್ಟ್ ಆಗೋಕೆ. ಬೇರೆ ಕಡೆ ಎಲ್ಲ ಗನ್ನ ಶಬ್ದ ಆಗಿರುತ್ತೆ, ಈಗ ಗನ್ ಇಲ್ವಲ್ಲ, ಅದಕ್ಕೆ ಕಿರ್ಚಾಡಿ ಟೈಮ್ ಶಿಫ್ಟ್ ಆಗೋ ಹಾಗೆ ಮಾಡ್ತಾನೆ. ಹಾಗಾಗಿ ಸೀದಾ ಪೀಟರ್, ಸ್ಟೀಫನ್ ಎಲ್ಲರೂ ಇರೋ 1994ರ ಸಮಯಕ್ಕೆ ಬರ್ತಾನೆ. ಅದೇ ಇನ್ನೊಂದ್ ಕಡೆ ಒಂದಷ್ಟು ಜನ ಸ್ಕೂಲ್ ಮಕ್ಕಳು ಕಾಡಿನ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕಾಡಿನ ಒಳಗೆ ಒಂದು ಬಿಳಿ ಕುದುರೆ ನಿಂತಿರೋದನ್ನ ಒಬ್ಬ ಹುಡುಗ ನೋಡಿ ಅದರ ಹಿಂದೆ ಓಡ್ ಬರ್ತಾನೆ. ಆ ಬಿಳಿ ಕುದುರೆ ಬೇರೆ ಯಾರ್ದು ಅಲ್ಲ ಸ್ನೇಹಿತರೆ, ಲಾರ್ಡ್ ಗ್ಯಾಬ್ರಿಯಲ್ದು. ಅವನು ಮಾಡಿದ ಕರ್ಮಕ್ಕೆ ಕುದುರೆ ಕೂಡ ಟೈಮ್ ಲೂಪ್ ಅಲ್ಲಿ ಸಿಗಾಕೊಂಡಿದೆ. ಹುಡುಗ ಕಾಡಿಗೆ ಬರೋದು ನೋಡಿ ಹಿಂದೆನೆ ಇವನ ಅಕ್ಕ ಕೂಡ ಒಳಗೆ ಹೋಗ್ಬೇಡ ಅಂತ ಓಡ್ ಬರ್ತಾ ಇದ್ದಾಳೆ. ಈ ಅಕ್ಕ ಬೇರೆ ಯಾರು ಅಲ್ಲ, ಮೊದ್ಲು ನನ್ನ ತಮ್ಮ ಕಾಣೆ ಆಗಿದ್ದಾನೆ ಅಂತ ಆನಂದ್ಗೆ ಹೇಳಿದಲ್ಲ, ಅವಳೇ ಆಗಿದ್ದಾಳೆ. ಹತ್ರದಲ್ಲೇ ಕೆಸರೊಳಗೆ ಬಿದ್ದಿರೋ ರೆಜಿ ಮಳೆ ಕಡಿಮೆ ಆಗಿರೋದ್ರಿಂದ ಹೊರಗೆ ಎದ್ದು ಬರೋಕೆ ಸಹಾಯ ಆಯ್ತು. ಹೊರಗೆ ಬರ್ತಿದ್ದಂಗೆ ಇಲ್ಲೇ ಹೋಗ್ತಾ ಇರೋ ಆ ಹುಡುಗಿ ಮತ್ತೆ ಹುಡುಗನನ್ನ ನೋಡಿ ಶಾಕ್ ಆಗೋಗ್ತಾನೆ. ಯಾಕಂದ್ರೆ ಈ ಹುಡುಗ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಚಿಕ್ಕ ಹುಡುಗ ಆಗಿರೋ ರೆಜಿ. ಮತ್ತೆ ಆ ಹುಡುಗಿ ರೆಜಿ ಅವ್ರ ಅಕ್ಕ. ಅಶೋಕನ್ ಕೈಯಲ್ಲಿ ರಕ್ತ ಬಂದು ಟೈಮ್ ಶಿಫ್ಟ್ ಆದಾಗ ಸಮಯದಲ್ಲಿ ಹಿಂದಕ್ಕೆ ಇಲ್ಲಿಗೆ ಬಂದಿದ್ದಾನೆ ರೆಜಿ. ರೆಜಿಯ ಮುಖ ದೇಹ ಎಲ್ಲ ಕೆಸರಾಗಿರೋದು ನೋಡಿ ಹೆದರ್ಕೊಂಡು ಇಬ್ರು ದಿಕ್ಕಾಪಾಲಾಗಿ ಓಡ್ತಾರೆ. ಚಿಕ್ಕ ಹುಡುಗ ಆಗಿರೋ ರೆಜಿ ಕಾಡಿಂದ ಹೊರಗೆ ಹೋದ್ರೆ ಅಕ್ಕ ಕಾಡಿನ ಒಳಗೆ ಓಡ್ ಹೋಗ್ತಾಳೆ. ಇವಳನ್ನ ಹುಡ್ಕೊಂಡ್ ಬಂದ ದೊಡ್ಡವನಾಗಿರೋ ರೆಜಿಗೆ ಹಂದಿ ಬೇಟೆ ಆಡೋಕೆ ಅಂತ ಬಂದಿದ್ದ ಆ ಹುಡುಗಿ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ರೆಜಿಗೆ ಇವತ್ತಿಗೂ ತನ್ನ ಅಕ್ಕ ಸಿಕ್ಕಿರಲ್ಲ ಸ್ನೇಹಿತರೆ, ಕಾಡಿನಲ್ಲೇ ಇರ್ತಾಳೆ. ತನ್ನ ಅಕ್ಕ ಕಾಣೆ ಆಗೋದಕ್ಕೆ ಒಂದು ರೀತಿ ಕಾರಣ ರೆಜಿನೇ ಆದ. ಭವಿಷ್ಯದಿಂದ ಬಂದಿದ್ದ ರೆಜಿನ ನೋಡಿನೇ ಇವನ ಅಕ್ಕ ಕಾಡಿನ ಒಳಗೆ ಹೋಗಿದ್ಲು. ಚಿಕ್ಕ ಹುಡುಗ ಆಗಿದ್ದ ರೆಜಿ ಕಾಡಿಂದ ಹೊರಗೆ ಹೋಗಿ ಮುಂದೆ ಪೊಲೀಸ್ ಆಫೀಸರ್ ಆಗ್ತಾನೆ. ಆಮೇಲೆ ಮತ್ತೆ ಕಾಡಿಗೆ ಬಂದು ತನ್ನ ಅಕ್ಕ ಕಾಡಲ್ಲಿ ತಗ್ಲಾಕೊಳ್ಳೋದಕ್ಕೆ ಕಾರಣ ಆಗ್ತಾನೆ. ಇದನ್ನ ಬೂಟ್ ಸ್ಟ್ರಾಪ್ ಪ್ಯಾರಾಡಾಕ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಏನು ಬೂಟ್ ಸ್ಟ್ರಾಪ್ ಪ್ಯಾರಾಡಾಕ್ಸ್ ಅಂದ್ರೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಎಲ್ಲ ಹೇಳ್ತೀನಿ. ಅಕ್ಕ ಹೇಗೆ ಕಾಡಲ್ಲಿ ಸಿಗಾಕೊಂಡ್ಲು ಅಂದ್ರೆ ಆ ಹಂದಿ ಬೇಟೆ ಆಡೋಕೆ ಬಂದಿದ್ದ ಹುಡುಗಿ ರೆಜಿಗೆ ಶೂಟ್ ಮಾಡಿದಾಗ ರಕ್ತ ನೆಲಕ್ಕೆ ಬಿದ್ದು ಟೈಮ್ ಶಿಫ್ಟ್ ಆಗಿರುತ್ತೆ. ಎಲ್ಲರೂ ಸಮಯದಲ್ಲಿ ಬೇರೆ ಬೇರೆ ಕಡೆ ಹೋಗಿರ್ತಾರೆ. ಚಿಕ್ಕ ಹುಡುಗ ಆಗಿದ್ದ ರೆಜಿ ಹೊರಗೆ ಹೋಗಿ ಬಚಾವಾದ. ಆದ್ರೆ ಅಕ್ಕ ಕಾಡಲ್ಲೇ ಇರೋದ್ರಿಂದ ಟೈಮ್ ಲೂಪ್ ಅಲ್ಲಿ ಟ್ರ್ಯಾಪ್ ಆದ್ಲು. ಇನ್ನ 1994ರಲ್ಲಿ ಇರೋ ಆನಂದ್ ಮೊದಲು ಪೀಟರ್ ಮೇಲೆ ಕ್ರಿಮಿನಲ್ಸ್ ದಾಳಿ ಮಾಡಿದಾಗ ಪೀಟರ್ ನ ಕಾಪಾಡಿ ಯಾರಿಗೂ ಶೂಟ್ ಮಾಡಬೇಡಿ, ರಕ್ತ ನೆಲದ ಮೇಲೆ ಬೀಳಬಾರ್ದು ಅಂತ ಹೇಳಿ ಸ್ಟೀಫನ್ ಹತ್ರ ಬರ್ತಾನೆ. ಇವರನ್ನ ಈ ಕಾಡಿಂದ ಹೊರಗೆ ಕಳ್ಸೋಕೆ ಏನೇ ಹೇಳಿದ್ರು ಸ್ಟೀಫನ್ ಕೇಳ್ತಿಲ್ಲ. ಕ್ರಿಮಿನಲ್ಸ್ ನ ಬಿಟ್ ಕಳ್ಸೋಕಾಗಲ್ಲ, ಹಿಡಿಲೇಬೇಕು ಅಂತಿದ್ದಾನೆ. ನೀವು ಹೋಗ್ಲಿಲ್ಲ ಅಂದ್ರೆ ಇನ್ನ ಯಾವತ್ತು ನಿಮ್ಮ ಹೆಂಡತಿ ಮಗುವನ್ನ ನೋಡೋಕಾಗಲ್ಲ, ಯಾಕಂದ್ರೆ ನಾನೇ ನಿಮ್ಮ ಮಗ ಅಂತ ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾನೆ. ಅದಕ್ಕೆ ಮೊದಲು ಆನಂದ್ ಇವರನ್ನ ನೋಡಿದಾಗ ಆಶ್ಚರ್ಯ ಪಟ್ಟಿದ್ದ. 30 ವರ್ಷದ ಹಿಂದೆ ಕಾಡಿಗೆ ಹೋದವರು ವಾಪಸ್ ಬಂದೇ ಇರಲ್ಲ. ಆ ಸಮಯದಲ್ಲಿ ಸ್ಟೀಫನ್ ನ ಹೆಂಡತಿ ಪ್ರೆಗ್ನೆಂಟ್ ಇರ್ತಾಳೆ. 1994ರಲ್ಲೇ ಆನಂದ್ ಹುಟ್ಟಿರ್ತಾನೆ. ಆನಂದ್ ತನ್ನ ವಾಲೆಟ್ ಅಲ್ಲಿ ಇರೋ ತನ್ನ ತಂದೆಯ ಫೋಟೋ ತೋರಿಸ್ತಾನೆ. ಐಡಿ ಕಾರ್ಡ್ ಎಲ್ಲ ತೋರಿಸಿ ತಾನೇ ಸ್ಟೀಫನ್ ನ ಮಗ ಅಂತ ಪ್ರೂವ್ ಮಾಡ್ದ. ಇದನ್ನೆಲ್ಲ ಕೇಳಿ ಸ್ಟೀಫನ್ ಪ್ರಜ್ಞೆ ತಪ್ಪಿ ಬೀಳೋದೊಂದು ಬಾಕಿ, ಅಷ್ಟು ಕನ್ಫ್ಯೂಸ್ ಆಗಿದ್ದಾರೆ. ಇದೇ ಸಮಯಕ್ಕೆ ಮುತ್ತುವೇಲ್ ಮೇಲೆ ಇಬ್ರು ಕ್ರಿಮಿನಲ್ಸ್ ದಾಳಿ ಮಾಡೋಕೆ ಬಂದಾಗ ಸ್ಟೀಫನ್ ಅವರನ್ನ ಕಾಪಾಡೋಕೆ ಬರ್ತಾರೆ. ಸರಿಯಾದ ಸಮಯಕ್ಕೆ ಆನಂದ್ ಕೂಡ ಬಂದು ಸ್ಟೀಫನ್ ಕ್ರಿಮಿನಲ್ಸ್ ಗೆ ಶೂಟ್ ಮಾಡೋದನ್ನ ತಡಿತಾರೆ. ಇದರಿಂದ ಕ್ರಿಮಿನಲ್ಸ್ ಓಡ್ ಹೋದ್ರು. ರಕ್ತ ನೆಲದ ಮೇಲೆ ಬೀಳೋದ್ರಿಂದ ಜೋರಾಗಿ ಗನ್ನ ರೀತಿ ಶಬ್ದ ಎಲ್ಲ ಕೇಳಿಸಿದಾಗ ಮಾತ್ರ ಟೈಮ್ ಶಿಫ್ಟ್ ಆಗುತ್ತೆ ಅಂತ ಅರ್ಥ ಮಾಡಿಸಿ ಬೇರೆ ಆಫೀಸರ್ಸ್ ನೆಲ್ಲ ದೇವರ ಮೂರ್ತಿ ಹತ್ರ ಕರ್ಸ್ಕೊಳ್ಳೋಕೆ ಹೇಳ್ತಾನೆ. ಈ ಸಮಯಕ್ಕೆ ಒಬ್ಬ ಪೊಲೀಸ್ ಆಫೀಸರ್ ನ ಆಲ್ರೆಡಿ ಕ್ರಿಮಿನಲ್ಸ್ ಬಳ್ಳಿಯಿಂದ ನೇಣು ಹಾಕಿ ಸಾಯಿಸಿರ್ತಾರೆ. ಉಳಿದಿರೋ ಪೊಲೀಸ್ ಆಫೀಸರ್ಸ್ ದೇವಸ್ಥಾನದ ಹತ್ರ ಬಂದಾಗ ಆನಂದ್ ಎಲ್ಲರನ್ನ ಇಲ್ಲಿಂದ ಕರ್ಕೊಂಡು ಹೋಗೋಕೆ ನೋಡ್ತಾನೆ. ಆದ್ರೆ ಎಷ್ಟೇ ದೂರ ಹೋದ್ರು ವಾಪಸ್ ಸುತ್ತಾಡ್ಕೊಂಡು ದೇವಸ್ಥಾನದ ಹತ್ರನೇ ಬರ್ತಿದ್ದಾರೆ. ಎಲ್ಲರೂ ಸಪರೇಟ್ ಆಗಿ ಬೇರೆ ಬೇರೆ ದಿಕ್ಕಿಗೆ ಹೋದ್ರು ವಾಪಸ್ ಇಲ್ಲಿಗೆನೆ ಬರ್ತಾರೆ. ಇದರಿಂದ ಏನ್ ಮಾಡೋದು ಅಂತ ಎಲ್ಲರೂ ತಲೆ ಕೆಡ್ಸ್ಕೊಂಡಿದ್ದಾಗ ಕಾಕಿ ಬಟ್ಟೆ ಹಾಕಿದ್ದ ವ್ಯಕ್ತಿ ಮರದ ಮೇಲೆ ಕೆತ್ತಿರೋ ಸ್ಪೈರಲ್ ನ ನೋಡಿ ಆನಂದ್ಗೆ ಫ್ಲಾಶ್ ಆಯ್ತು. ಇಷ್ಟು ಜನ ಆಫೀಸರ್ಸ್ ಅಲ್ಲಿ ಕೇವಲ ಪೀಟರ್ ಮಾತ್ರ ಕಾಡಿನಿಂದ ಹೊರಗೆ ಬಂದಿದ್ದ. ಅಂದ್ರೆ ಪೀಟರ್ಗೆ ಹೊರಗೆ ಬರೋ ದಾರಿ ಗೊತ್ತಾಗಿತ್ತು. ಪೀಟರ್ಗೆ ಆನಂದಿದ್ದ ಜೀಪ್ ಇಂದ ಆಕ್ಸಿಡೆಂಟ್ ಆದಾಗ ನೆಲದ ಮೇಲೆ ಸ್ಪೈರಲ್ ಸಿಂಬಲ್ ನ ತೋರಿಸ್ತಾ ಇದ್ದ. ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ಇದೆಲ್ಲ ಆನಂದ್ಗೆ ನೆನಪಾಗಿದ್ದು ಅಷ್ಟೇ ಅಲ್ಲ, ಈ ಮೂವಿಯಲ್ಲಿ 50 ಸಲ ಸ್ನೇಲ್ ಗಳನ್ನ ತೋರಿಸ್ತಾರೆ. ಈ ಸ್ನೇಲ್ ಗಳ ಶೆಲ್ ಕೂಡ ಸ್ಪೈರಲ್ ನ ರೀತಿನೇ ಇರುತ್ತೆ. ಅಷ್ಟೇ ಯಾಕೆ ಕಾಕಬುಶುಂಡಿಯನ್ನ ಪೂಜಿಸ್ತಾ ಇದ್ದ ಜನಾಂಗದವರು ಸ್ಪೈರಲ್ ಶೇಪ್ ಅಲ್ಲಿ ಓಡಾಡ್ತಾ ಆಚರಣೆಗಳನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಇವರು ಕೂಡ ಈಗ ಸ್ಪೈರಲ್ ಶೇಪ್ ಅಲ್ಲಿ ವಿಗ್ರಹವನ್ನ ಸುತ್ತುತ್ತಾ ಹಾಗೆ ಸ್ವಲ್ಪ ಸ್ವಲ್ಪ ದೂರ ಹೋಗ್ತಾ ಇದ್ದಾರೆ. ಸ್ವಲ್ಪ ದೂರ ಬಂದಾದ್ಮೇಲೆ ಮತ್ತೆ ಕ್ರಿಮಿನಲ್ಸ್ ಇವರ ಮೇಲೆ ದಾಳಿ ಮಾಡಿದಾಗ ಹೇಗೋ ರಕ್ತ ಬರ್ದೇ ಇರೋ ಹಾಗೆ ಎಲ್ಲರೂ ಹೊಡೆದಾಡ್ಕೊಂತಾರೆ. ಈ ಹೊಡೆದಾಟದಲ್ಲಿ ಪೀಟರ್, ಸ್ಟೀಫನ್ ಮತ್ತೆ ಆನಂದ್ ಬಿಟ್ರೆ ಬೇರೆ ಎಲ್ಲರೂ ಸಾಯ್ತಾರೆ. ಉಳಿದಿರೋ ಒಬ್ಬ ಕ್ರಿಮಿನಲ್ ಸ್ಟೀಫನ್ ನ ಕೈಗೆ ಕಡ್ಡಿ ಚುಚ್ಚಿ ಓಡ್ ಹೋದ. ಹಾಗಾಗಿ ರಕ್ತ ಕೆಳಗೆ ಬೀಳ್ತಿದ್ದಂಗೆ ವಾತಾವರಣ ಬದಲಾಯ್ತು. ಆದ್ರೆ ಟೈಮ್ ಶಿಫ್ಟ್ ಆಗ್ಲಿಲ್ಲ. ಕಾರಣ ಯಾವುದೇ ರೀತಿ ಸೌಂಡ್ ಆಗ್ಲಿಲ್ವಲ್ಲ. ಸೌಂಡ್ ಕೂಡ ಯಾಕೆ ಇಲ್ಲಿ ಮುಖ್ಯ ಅಂದ್ರೆ ಲಾರ್ಡ್ ಗ್ಯಾಬ್ರಿಯಲ್ ಜನರನ್ನ ಸಾಯಿಸಿದಾಗ ಎಲ್ಲರೂ ಕಿರ್ಚಾಡಿರ್ತಾರೆ, ಶಬ್ದ ಆಗಿರುತ್ತೆ. ಗನ್ ಸೌಂಡ್ ನ ಶಬ್ದ ಕೂಡ ಆಗಿರುತ್ತೆ. ಈಗ್ಲೂ ಅಷ್ಟೇ ಟೈಮ್ ಶಿಫ್ಟ್ ಆಗ್ತಿರ್ಬೇಕಾದ್ರೆಲ್ಲ ಅದೇ ರೀತಿ ಜನ ಕಿರ್ಚಾಡ್ತಿರೋ ಶಬ್ದ, ಪೋರ್ಚುಗೀಸ್ ಮಹಿಳೆ ಮಾತಾಡೋ ಶಬ್ದ, ಬೇರೆ ಯಾರ್ಯಾರು ಕಿರ್ಚಾಡೋದು ಕೂಗಾಡೋದು ಎಲ್ಲ ಮಾಡ್ತಿರ್ತಾರೋ ಅವರೆಲ್ಲರ ಶಬ್ದ ಕೇಳಿಸ್ತಾ ಇರುತ್ತೆ. ಟೈಮ್ ಶಿಫ್ಟ್ ಆಗೋಕೆ ರಕ್ತ ನೆಲದ ಮೇಲೆ ಬೀಳೋದು ಅಷ್ಟೇ ಅಲ್ಲ, ಜೋರಾದ ಶಬ್ದ ಕೂಡ ಆಗ್ಬೇಕು. ಈಗ ಯಾವ ಶಬ್ದನೂ ಇಲ್ಲಿ ಆಗ್ಲಿಲ್ವಲ್ಲ,
ಇತ್ತಲ್ಲ, ಹಾಗಾಗಿ ಟೈಮ್ ಶಿಫ್ಟ್ ಆಗ್ಲಿಲ್ಲ. ಹತ್ರದಲ್ಲೇ ಕಾಗೆಗಳ ಶಬ್ದ ಕೇಳಿಸ್ತಾ ಇದೆ. ಇದರಿಂದ ಆನಂದ್ಗೆ ಗೊತ್ತಾಯ್ತು ಕಾಡಲ್ಲಿ ಕಾಗೆಗಳಿಲ್ಲ ಅಂದ್ರೆ ನಾವು ಕಾಡಿಂದ ಹೊರಗೆ ಬಂದಿದೀವಿ, ಅದಕ್ಕೆ ಶಬ್ದ ಕೇಳಿಸ್ತಾ ಇರೋದು ಅಂತ. ಸ್ಟೀಫನ್ ಮತ್ತೆ ಪೀಟರ್ನ ಕಾಡಿಂದ ಹೊರಗೆ ಕರ್ಕೊಂಡ್ ಬರ್ತಾನೆ. ಕೊನೆಗೂ ರೋಡ್ ಸಿಕ್ತು. ಇಲ್ಲೇ ಒಂದು ಕಾರ್ ಹೋಗ್ತಾ ಇದೆ. ಕಾರ್ನ ತಡೆದು ಡ್ರೈವರ್ಗೆ ಇವತ್ತಿನ ಡೇಟ್ ಕೇಳಿದಾಗ ಇದು 1994, ಟೈಮ್ ಶಿಫ್ಟ್ ಆಗಿಲ್ಲ ಅಂತ ಕನ್ಫರ್ಮ್ ಆಯ್ತು. ಇವರಿಬ್ಬರನ್ನ ಕಾರಲ್ಲಿ ಕೂರಿಸಿ ಕಳಿಸ್ತಾನೆ. ಇವನು ಹೋಗಲ್ಲ, ಇವನು 2024ಕ್ಕೆ ಹೋಗ್ಬೇಕು. ಅದಕ್ಕೆ ಸ್ಟೀಫನ್ ನ ಗನ್ ಇವನ ಹತ್ರನೇ ಇದೆ. ಕಾಡಿನ ಒಳಗೆ ಬಂದು ತನ್ನ ತಲೆಗೆ ಶೂಟ್ ಮಾಡ್ಕೊಂಡಾಗ ಟೈಮ್ ಶಿಫ್ಟ್ ಆಗಿ ಇವನು 2024 ಹಾಸ್ಪಿಟಲ್ ಅಲ್ಲಿ ಎಚ್ಚರಗೊಳ್ತಾನೆ. ಇವನ ಪಕ್ಕದಲ್ಲಿ ವಯಸ್ಸಾಗಿರೋ ಇವನ ತಂದೆ ಸ್ಟೀಫನ್ ಇದ್ದಾನೆ. 1994ರಲ್ಲಿ ಸ್ಟೀಫನ್ ನ ಕಾಪಾಡಿದ್ರಿಂದ ಸ್ಟೀಫನ್ ತಮ್ಮ ಹೆಂಡತಿ ಮಗನ ಹತ್ರ ಹೋಗಿ ಆನಂದ್ ತನ್ನ ತಂದೆಯ ಜೊತೆನೆ ಬೆಳೆದಿದ್ದಾನೆ. ಈಗ ಆನಂದ್ನ ಹೆಂಡತಿಯ ಡೆಲಿವರಿ ಟೈಮ್ ಬಂದಿದೆ, ಅದಕ್ಕೆ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಕಾಡಲ್ಲಿ ಶೂಟ್ ಮಾಡ್ಕೊಂಡ ಆನಂದ್ ಸಾವನ್ನಪ್ಪಿರ್ತಾನೆ ಸ್ನೇಹಿತರೆ. ಅವನ ಕಾನ್ಶಿಯಸ್ ಅಂದ್ರೆ ಪ್ರಜ್ಞೆ ಮತ್ತೆ ಅರಿವು ತನ್ನ ತಂದೆ ಜೊತೆ ಬೆಳೆದಿರೋ ಈ ಆನಂದ್ಗೆ ಟ್ರಾನ್ಸ್ಫರ್ ಆಗಿದೆ. ಅದಕ್ಕೆ ಇವನಿಗೆ ಕಾಡಲ್ಲಿ ಏನೆಲ್ಲ ಆಯ್ತು ಅನ್ನೋದು ನೆನಪಾಗುತ್ತೆ. ಸದ್ಯಕ್ಕೆ ಖುಷಿ ಪಡೋ ವಿಷಯ ಏನಂದ್ರೆ ಆನಂದ್ ಮತ್ತೆ ಇವನ ಹೆಂಡತಿಗೆ ಹೆಣ್ಣು ಮಗು ಆಗುತ್ತೆ. ಎಲ್ಲ ಸರಿನೇ ಇತ್ತು. ಆದ್ರೆ ಸಮಸ್ಯೆ ಯಾವಾಗ ಆಯ್ತು ಅಂದ್ರೆ ಇವನು ವೆಳ್ಳೂರ್ ಕಾಡಿಗೆ ಟ್ರಾನ್ಸ್ಫರ್ ಆದಾಗ ಈಗ ಇವನು ಸಿವಿಲ್ ಪೊಲೀಸ್ ಆಫೀಸರ್ ಅಲ್ಲ, SI ಆಗಿದ್ದಾನೆ. ಸ್ಟೇಷನ್ಗೆ ಕಾರಲ್ಲಿ ಹೋಗ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಅಶೋಕನ್ ಅವರ ಕಾರ್ ಕೆಟ್ಟೋಗಿ ನಿಂತಿದೆ. ಹಾಗಾಗಿ ಅಶೋಕನ್ ಕೂಡ ಇವರ ಕಾರ್ ಹತ್ತಿ ಹೊಡ್ತಾರೆ. ಇವರನ್ನ ನೋಡ್ದಾಗ್ಲಿಂದ ಆನಂದ್ಗೆ ಮತ್ತೆ ಅಲ್ಲಿ ಮೊದ್ಲಿನ ತರ ಆಗುತ್ತೋ ಅಂತ ಭಯ ಶುರು ಆಯ್ತು. ಭಯ ಇನ್ನೂ ಹೆಚ್ಚಾಗೋ ಸಮಯ ಬಂದಿದೆ. ರೆಜಿ ತಮಿಳ್ನಾಡಿಂದ ಬಂದಿರೋ ಫ್ರೆಂಡ್ಸ್ ನ ಕಾಡಿನ ದಾರಿಯಲ್ಲಿ ಹಿಡಿದು ಪ್ರಶ್ನೆ ಮಾಡ್ತಿದ್ದಾನೆ. ಅವರಿಗೆ ಪ್ರಭಾವಿ ವ್ಯಕ್ತಿಗಳು ಗೊತ್ತಿದ್ದಾರೆ ಅಂತ ಅಶೋಕನ್ಗೆ ಫೋನ್ ಬರುತ್ತೆ. ಆನಂದ್ ಮೊದ್ಲಿನ ತರ ಈಗ್ಲೂ ಒಂದು ಜಿಂಕೆನ ನೋಡಿ ಶಾಕ್ ಆಗಿದ್ದಾಗ್ಲೇ ಸಡನ್ ಆಗಿ ಯಾರೋ ಕಾರ್ ಮುಂದೆ ಬರ್ತಾರೆ. ಯಾರು ಅಂತ ನೋಡಿದ್ರೆ ಕಾಡಲ್ಲಿ ಹಂದಿ ಬೇಟೆ ಆಡೋಕೆ ಅಂತ ಬಂದು ರೆಜಿಗೆ ಶೂಟ್ ಮಾಡಿದ್ದ ಆ ಹುಡುಗಿ. ತಲೆಯಿಂದ ತುಂಬಾನೇ ರಕ್ತ ಹೋಗ್ತಿರೋದ್ರಿಂದ ತಕ್ಷಣ ಕಾರ್ ಒಳಗೆ ಹಾಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಹುಡುಗಿಯ ಫ್ಯಾಮಿಲಿ ಅವ್ರಿಗೆ ಫೋನ್ ಮಾಡೋಣ ಅಂತ ಇವಳ ಫೋನ್ ತೆಕ್ಕೊಂಡು ಆನ್ ಮಾಡಿದಾಗ ವಾಲ್ ಪೇಪರ್ ಅಲ್ಲಿ ವಯಸ್ಸಾಗಿರೋ ಆನಂದೇ ಈ ಹುಡುಗಿಯ ಜೊತೆ ಇದ್ದಾನೆ. ಅಂದ್ರೆ ಈ ಹುಡುಗಿ ಬೇರೆ ಯಾರು ಅಲ್ಲ, ಭವಿಷ್ಯದಿಂದ ಬಂದಿರೋ ಆನಂದ್ನ ಮಗಳೇ ಆಗಿದ್ದಾಳೆ. ಮಗಳು ಕೂಡ ಕಣ್ಬಿಟ್ಟು ನೋಡಿ ಅಪ್ಪ ಅಂತ ಹೇಳಿ ಇಲ್ಲೇ ಸಾವನ್ನಪ್ತಾಳೆ. ಅಂದ್ರೆ ಭವಿಷ್ಯದಲ್ಲಿ ತನ್ನ ಮಗಳು ಕಾಡಿಗೆ ಬಂದು ಅಲ್ಲಿ ರೆಜಿನ ಸಾಯಿಸಿ ಟೈಮ್ ಶಿಫ್ಟ್ ಆದಾಗ 2024ಕ್ಕೆ ಬಂದು ಇವನ ಕಾರ್ಗೆನೆ ಸಿಲುಕಿ ಸಾವನ್ನಪ್ತಾಳೆ. ಅಂದ್ರೆ ಟೈಮ್ ಲೂಪ್ ಇನ್ನೂ ಮುಗ್ದಿಲ್ಲ. ಆನಂದ್ ಹೊರಗೆ ಬಂದಿದ್ರು ಕೂಡ ಕಾಡಲ್ಲಿ ಬೇರೆಯವರೆಲ್ಲ ಇದ್ದಾರೆ. ರೆಜಿ ಆನಂದ್ನ ಮಗಳು ಮತ್ತೆ ಅವಳ ಫ್ರೆಂಡ್ಸ್, ಪೋರ್ಚುಗೀಸ್ ಮಹಿಳೆ, ಜೇಮ್ಸ್, ಲಾರ್ಡ್ ಗ್ಯಾಬ್ರಿಯಲ್ ಮತ್ತೆ ಅವನ ಸೈನಿಕರು ಎಲ್ಲರೂ ಇನ್ನು ಟೈಮ್ ಲೂಪ್ ಅಲ್ಲೇ ಇದ್ದಾರೆ. ಹಾಗಾಗಿ ಈಗ ತನ್ನ ಮಗಳನ್ನ ಕಾಪಾಡಬೇಕು ಅಂದ್ರೆ ಟೈಮ್ ಲೂಪ್ ಒಳಗೆ ಹೋಗಿ 100 ವರ್ಷಗಳ ಹಿಂದೆ ನಡೆದಿತ್ತಲ್ಲ ಹತ್ಯಾಕಾಂಡ, ಅಂದ್ರೆ ಗ್ಯಾಬ್ರಿಯಲ್ ಮತ್ತೆ ಅವನ ಆರ್ಮಿಯವರು ಜನರನ್ನ ಸಾಯಿಸಿದ್ರಲ್ಲ, ಆ ಘಟನೆಯನ್ನ ನಡೀದೇ ಇರೋ ಹಾಗೆ ತಡಿಬೇಕು. ಇದನ್ನೇ ಕಾಕಿ ಬಟ್ಟೆ ಹಾಕಿರೋ ವ್ಯಕ್ತಿ ಕೂಡ ಹೇಳಿದ್ದು ಸ್ನೇಹಿತರೆ. ನಾನು ನೀನು ಎಲ್ಲರೂ ಇಲ್ಲಿಗೆ ಬರೋಕೆ ಯಾವ ಘಟನೆ ಕಾರಣನೋ ಅದು ನಡೀದೇ ಇರೋ ಹಾಗೆ ನೋಡ್ಕೊಂಡ್ರೆ ಈ ಟೈಮ್ ಲೂಪ್ ಇಲ್ಲಿಗೆ ನಿಲ್ಲುತ್ತೆ ಅಂತ. ಆನಂದ್ ಈಗ ಕಾಡಿನ ಒಳಗೆ ಗ್ಯಾಬ್ರಿಯಲ್ ತನ್ನ ಕುದುರೆ ಮೇಲೆ ಕುತ್ಕೊಂಡು ಸ್ಮೈಲ್ ಮಾಡ್ತಿರೋದನ್ನ ನೋಡ್ತಾನೆ. ಇವನನ್ನ ತಡೆಯೋಕೆ ಮತ್ತೆ ಆನಂದ್ ಕಾಡಿಗೆ ಟೈಮ್ ಲೂಪ್ ಒಳಗೆ ಹೋಗ್ಲೇಬೇಕು, ಇಲ್ಲ ಅಂದ್ರೆ ಮಗಳು ಫ್ಯೂಚರ್ ಅಲ್ಲಿ ಬದುಕೋದಿಲ್ಲ. ಸೊ ಈಗ ಮೂವಿಯಲ್ಲಿ ಏನೆಲ್ಲ ಆಯ್ತು, ಟೈಮ್ ಟ್ರಾವೆಲ್, ಟೈಮ್ ಶಿಫ್ಟ್ ಎಲ್ಲ ಏನು ಅಂತ ನೋಡೋಣ ಸ್ನೇಹಿತರೆ. ಎಲ್ಲಾ ಸಮಸ್ಯೆ ಶುರು ಆಗಿದ್ದು ಗ್ಯಾಬ್ರಿಯಲ್ ಮತ್ತೆ ಅವನ ಸೋಲ್ಜರ್ಸ್ ಕಾಕಬುಶುಂಡಿಯನ್ನ ಪೂಜಿಸ್ತಾ ಇದ್ದ ಜನಾಂಗದವರನ್ನ ಮತ್ತೆ ಕಾಗೆಗಳನ್ನ ನಾಶ ಮಾಡ್ದಾಗ್ಲಿಂದ ಆ ಜಾಗ ಒಂದು ರೀತಿ ಶಾಪಗ್ರಸ್ತವಾಗಿರುತ್ತೆ. ಕಾಕಬುಶುಂಡಿ ಕೋಪಗೊಂಡಿದ್ರಿಂದ ಒಂದು ಹನಿ ರಕ್ತ ನೆಲದ ಮೇಲೆ ಬಿದ್ದು ಗನ್ ಶಬ್ದ ಅಥವಾ ಜೋರಾಗಿ ಕಿರ್ಚಾಡೋ ಶಬ್ದ ಏನಾದ್ರೂ ಆಯ್ತು ಅಂದ್ರೆ ಟೈಮ್ ಶಿಫ್ಟ್ ಆಗೋಕೆ ಶುರು ಆಗುತ್ತೆ. ಈ ಮೂವಿಯಲ್ಲಿ ಎಲ್ಲೆಲ್ಲಿ ಟೈಮ್ ಶಿಫ್ಟ್ ಆಗಿ ಮೂವಿಯಲ್ಲಿರೋ ಕ್ಯಾರೆಕ್ಟರ್ಸ್ ಬೇರೆ ಬೇರೆ ವರ್ಷಕ್ಕೆ ಹೋಗ್ತಾರೋ ಅವಾಗೆಲ್ಲ ರಕ್ತ ನೆಲದ ಮೇಲೆ ಬಿದ್ದಿರುತ್ತೆ, ಜೋರಾಗಿ ಶಬ್ದ ಆಗಿರುತ್ತೆ. ಕಾಕಬುಶುಂಡಿ ಮೊದ್ಲೇ ಹೇಳ್ದಂಗೆ ಸಮಯದಿಂದ ಹೊರಗೆ ಇದ್ದಾರೆ. ಅವರು ಸಮಯವನ್ನ ಟಿವಿ ನೋಡ್ದಂಗೆ ನೋಡ್ಬೋದು. ಅವರಿಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಒಂದೇ ಅನ್ನೋ ಹಾಗೆ, ಆಲ್ರೆಡಿ ನಡೆದೋಗಿರೋ ಘಟನೆ ಅನ್ನೋ ಹಾಗೆ ಕಾಣಿಸ್ತಿರುತ್ತೆ. ಅದಕ್ಕೆ ಯಾರನ್ನ ಯಾವ ಸಮಯದಿಂದ ಬೇಕಾದ್ರೂ ಎತ್ಕೊಂಡು ಬೇರೆ ಕಡೆ ಬಿಡಬಹುದು. ಎಕ್ಸಾಂಪಲ್ಗೆ ಆನಂದ್ ನ ಮಗಳು, ಅವಳಿರೋದು ಭವಿಷ್ಯದಲ್ಲಿ. ಈ ವಿಷಯ ಮನುಷ್ಯರಿಗೆ ಗೊತ್ತಾಗೋಕೆ ಸಾಧ್ಯ ಇಲ್ಲ. ಅದೇ ಕಾಕಬುಶುಂಡಿಗೆ ಭವಿಷ್ಯದಲ್ಲಿ ಆನಂದನ ಮಗಳು ಕಾಡಿಗೆ ಬೇಟೆಯಾಡೋಕೆ ಬರ್ತಾಳೆ ಅನ್ನೋದು ಕಾಣಿಸುತ್ತೆ. ಟೈಮ್ ಶಿಫ್ಟ್ ಆದಾಗ ಅವಳನ್ನ 2024ಕ್ಕೆ ಕರ್ಕೊಂಡ್ ಬಂದು ಬಿಟ್ಟಿರ್ತಾರೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಾಕಬುಶುಂಡಿ ಒಬ್ಬರೇ ಕುತ್ಕೊಂಡು ಚೆಸ್ ಆಡ್ತಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಚೆಸ್ ಬೋರ್ಡ್ ಸಮಯ, ಚೆಸ್ ಬೋರ್ಡ್ ಮೇಲಿರೋ ಪಾನ್ಸ್ ಈ ಕಾಡಲ್ಲಿ ತಗ್ಲಾಕೊಂಡಿರೋ ಕ್ಯಾರೆಕ್ಟರ್ಸ್. ಚೆಸ್ ಬೋರ್ಡ್ ಮೇಲಿರೋ ಸಣ್ಣ ಸಣ್ಣ ಸ್ಕ್ವೇರ್ ಬಾಕ್ಸ್ ಗಳು ಒಂದು ಟೈಮ್ ಲೈನ್ ಅಲ್ಲಿ ಇರೋ ಬೇರೆ ಬೇರೆ ಇಯರ್ಸ್ ಆಗಿರ್ತವೆ. 2024, 1994, 1960 ಇದೇ ರೀತಿ. ಕಾಕಬುಶುಂಡಿ ಸುಮ್ನೆ ಇರ್ತಾರೆ. ಆದ್ರೆ ಯಾವಾಗ ರಕ್ತ ಕೆಳಗೆ ಬಿದ್ದು ಶಬ್ದ ಆಗುತ್ತೋ ಆಗ ಪಾನ್ ಗಳನ್ನ ತಮಗೆ ಇಷ್ಟ ಬಂದ ಹಾಗೆ ಮೂವ್ ಮಾಡ್ತಾರೆ. ಯಾರು ಯಾವ ಇಯರ್ಗೆ ಬೇಕಾದ್ರೂ ಹೋಗ್ಬೋದು. ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿ ಆಲ್ಟರ್ನೇಟ್ ರಿಯಾಲಿಟಿ, ಪ್ಯಾರಲಲ್ ಯೂನಿವರ್ಸ್ ಎಲ್ಲ ಇಲ್ಲ.
ಒಂದೇ ಟೈಮ್ ಲೈನ್ ಇರೋದು, ಒಂದೇ ಟೈಮ್ ಲೈನ್ ಅಲ್ಲಿ ಬೇರೆ ಬೇರೆ ಇಯರ್ ಗೆ ಹೋಗ್ತಾ ಇದ್ದಾರೆ. ಈ ಮೂವಿಯ ಲಾಜಿಕ್ ಪ್ರಕಾರ ಯಾರಾದ್ರೂ ಕ್ಯಾರೆಕ್ಟರ್ಸ್ ಆನಂದ್ನ ರೀತಿ ಸಮಯದಲ್ಲಿ ಹಿಂದಕ್ಕೆ ಹೋಗಿ ಚೇಂಜಸ್ ನ ಮಾಡಿದ್ರೆ ತನ್ನ ತಂದೆಯನ್ನ ಕಾಪಾಡ್ದಂಗೆ, ಆಗ ನಿಮಗೆ ಒಂದು ಡೌಟ್ ಬಂದಿರಬಹುದು, ಆನಂದ್ ತಂದೆಯನ್ನ ಕಾಪಾಡಿ ಆದ್ಮೇಲೆ ಅವನೇ ಶೂಟ್ ಮಾಡ್ಕೊಂಡು ತನ್ನ ತಂದೆ ಜೊತೆ ಬೆಳೆದಿರೋ ಇನ್ನೊಬ್ಬ ಆನಂದ್ಗೆ ತನ್ನ ಪ್ರಜ್ಞೆ ಅರಿವನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ. ಇದೆಲ್ಲ ಓಕೆ, ಆದ್ರೆ ಮೊದಲು ಇದ್ದ ಆನಂದ್ನ ಕತೆ ಏನಾಯ್ತು? ಅವನು ಮತ್ತೆ ಅವನ ಹೆಂಡತಿಗೂ ಮಗು ಆಗಿತ್ತು, ಹೆಂಡತಿ ಹತ್ರ ವಾಪಸ್ ಹೋಗ್ಲೇ ಇಲ್ವಲ್ಲ. ಮತ್ತೆ ಹೇಗೆ ಇದು ವರ್ಕ್ ಆಗ್ತಿದೆ ಅಂದ್ರೆ, ಆನಂದ್ ಹೋಗಿ ತನ್ನ ಪಾಸ್ಟ್ ನ ಚೇಂಜ್ ಮಾಡ್ತಿದ್ದಂಗೆ ಪ್ರೆಸೆಂಟ್ ಅಲ್ಲಿ ಏನೇನಾಗಿತ್ತು ಅದೆಲ್ಲ ನಾಶ ಆಗಿ ಕೇವಲ ಆನಂದ್ ತನ್ನ ತಂದೆ ಜೊತೆ ಬೆಳೆದಿರೋದು ಮಾತ್ರ ಉಳ್ಕೊಳ್ಳುತ್ತೆ ಅಷ್ಟೇ. ಹೇಗೆ ಅಂದ್ರೆ, ಮೊದಲು ಸಿವಿಲ್ ಪೊಲೀಸ್ ಆಫೀಸರ್ ಆಗಿದ್ದ ಆನಂದ್ನ ಜೀವನದಲ್ಲಿ ಏನೆಲ್ಲ ಆಯ್ತೋ ಅದು ಡಿಲೀಟ್ ಆಗಿ ಕೇವಲ ಹೊಸ SI ಆನಂದ್ನ ಜೀವನದಲ್ಲಿ ಏನಾಗ್ತಿದ್ಯೋ ಅದು ಮಾತ್ರ ಉಳ್ಕೊಳ್ಳುತ್ತೆ. ಆನಂದ್ನ ತಂದೆ ಇರೋದ್ರಿಂದ ಎಲ್ಲ ಮೊದ್ಲಿನ ತರ ಆಗಲ್ಲ, ಕೆಲವೊಂದು ಚೇಂಜಸ್ ಆಗುತ್ತೆ. ಅದಕ್ಕೆ ಆನಂದ್ ಸಿವಿಲ್ ಪೊಲೀಸ್ ಆಫೀಸರ್ ಅಲ್ಲ SI ಆಗ್ತಾನೆ. ಮಗು ಟ್ರಾನ್ಸ್ಫರ್ ಆಗೋಕ್ಕೂ ಮುಂಚೆನೆ ಹುಟ್ಟಿರುತ್ತೆ. ಟ್ರಾನ್ಸ್ಫರ್ ಆದ್ಮೇಲೆ ನಡೆದ ಘಟನೆಗಳು ಸೇಮ್ ಇದ್ರೂ ಕೂಡ ನಡೆಯೋ ಸಂದರ್ಭ ಬೇರೆ ರೀತಿ ಇದೆ. ಕಾರಣ, ಆನಂದ್ ತನ್ನ ತಂದೆ ಸ್ಟೀಫನ್ ನ ಜೊತೆ ಪೀಟರ್ ನ ಕೂಡ ಕಾಪಾಡಿರೋದ್ರಿಂದ. ಅವನು ಕಾಡಿಂದ ಹೊರಗೆ ಬಂದು ಆನಂದ್ ಬರ್ತಿದ್ದ ಜೀಪ್ಗೆ ಕೂತ್ಕೊಂಡು ಆಕ್ಸಿಡೆಂಟ್ ಆಗೋದು ಎಲ್ಲ ಆಗಲ್ಲ. ಆದ್ರೆ ಈ ಬಾರಿ ಭವಿಷ್ಯದಿಂದ ಬಂದ ಆನಂದ ಮಗಳಿಗೆ ಆಕ್ಸಿಡೆಂಟ್ ಆಗುತ್ತೆ. ಇದು ಈ ಮೂವಿಯಲ್ಲಿ ನಡೀತಾ ಇದೆ ಸ್ನೇಹಿತರೆ. ಆದ್ರೆ ತುಂಬಾನೇ ಟೈಮ್ ಟ್ರಾವೆಲ್ ಮೂವೀಸ್ ಅಲ್ಲಿ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ, ಸಮಯದಲ್ಲಿ ಹಿಂದಕ್ಕೆ ಹೋಗಿ ಆಲ್ರೆಡಿ ನಡೆದಿರೋ ಘಟನೆಯನ್ನ ಚೇಂಜ್ ಮಾಡಿದ್ರೆ ಒಂದು ಸೆಪರೇಟ್ ಟೈಮ್ ಲೈನ್ ಕ್ರಿಯೇಟ್ ಆಗುತ್ತೆ. ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂದ್ರೆ, ಒಂದು ಟೈಮ್ ಲೈನ್ ಅಲ್ಲಿ ಆನಂದ್ ಕಾಡಿಗೆ ಹೋದವನು ವಾಪಸ್ ಬರೋದೇ ಇಲ್ಲ. ಆದ್ರೆ ಇನ್ನೊಂದು ಟೈಮ್ ಲೈನ್ ಅಲ್ಲಿ ಆನಂದ್ ಸ್ಟೀಫನ್ ನ ಕಾಪಾಡಿದ ನಂತರ ತನ್ನ ತಂದೆ ಜೊತೆ ಬದುಕ್ತಾ ಇರ್ತಾನೆ. ಆದ್ರೆ ಈ ಮೂವಿಯ ಲಾಜಿಕ್ ಪ್ರಕಾರ ಇಲ್ಲಿ ಒಂದೇ ಟೈಮ್ ಲೈನ್ ಇರೋದು. ಈಗ ಟೈಮ್ ಲೂಪ್ ಕಡೆ ಬರೋಣ. ಟೈಮ್ ಲೂಪ್ ಅಲ್ಲಿ ಸಿಗಾಕೊಂಡಿರೋ ಕ್ಯಾರೆಕ್ಟರ್ಸ್ ಯಾವ ಸಮಯಕ್ಕೆ ಶಿಫ್ಟ್ ಆದ್ರೂ ಕೂಡ ನಡೆದ ಘಟನೆ ಪದೇ ಪದೇ ನಡೀತಾನೆ ಇರುತ್ತೆ. ಅದನ್ನ ಅವ್ರಿಗೆ ಗೊತ್ತಿಲ್ದಂಗೆ ಪ್ರತಿದಿನ ಜೀವಿಸ್ತಾ ಇರ್ತಾರೆ. ಕಾಡಲ್ಲಿ ಆನಂದ್ ನ ರೀತಿ ಒಂದು ಕ್ಯಾರೆಕ್ಟರ್ ನ ಇನ್ನೊಂದೆರಡು ರೂಪ ಓಡಾಡ್ತಿರೋ ಹಾಗೆ ಯಾಕೆ ಕಾಣಿಸ್ತು ಅಂದ್ರೆ, ನಾವು ಬದುಕ್ತಾ ಇರೋದು ಸ್ಟ್ರೈಟ್ ಲೈನ್ ಅಲ್ಲಿ. ಎ ಪಾಯಿಂಟ್ ಅಲ್ಲಿ ನಾವು ಹುಡ್ತೀವಿ, ಬಿ ಪಾಯಿಂಟ್ ಅಲ್ಲಿ ಸಾಯ್ತೀವಿ. ಆದ್ರೆ ಟೈಮ್ ಲೂಪ್ ಸರ್ಕಲ್ ಅಲ್ಲಿ ಇರುತ್ತೆ. ಹುಟ್ಟೋ ಪಾಯಿಂಟ್, ಸಾಯೋ ಪಾಯಿಂಟ್ ಎಲ್ಲ ಒಂದೇ ಕಡೆ ಇರುತ್ತೆ. ಪದೇ ಪದೇ ಸರ್ಕಲ್ ಅಲ್ಲಿ ಸುತ್ತಾನೆ ಇರ್ತಾರೆ. ನಾವು ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಅಲ್ಲಿ ಒಟ್ಟಿಗೆ ಬದುಕ್ತಾ ಇರೋದು ಕಾಕಬುಶುಂಡಿಗೆ ಕಾಣಿಸ್ತಾ ಇರುತ್ತೆ. ನಾವು ಸ್ಟ್ರೈಟ್ ಲೈನ್ ಅಲ್ಲಿ ಬದುಕಬೇಕಾದ್ರೆ ನಮ್ಮ ಈ ಮೂರು ರೂಪ ಅಂದ್ರೆ ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಅಲ್ಲಿ ಬದುಕ್ತಾ ಇರೋ ನಾವು ಒಟ್ಟಿಗೆ ಒಂದೇ ಕಡೆ ಬರೋಕೆ ಸಾಧ್ಯ ಆಗಲ್ಲ. ಆದ್ರೆ ಲೂಪ್ ಅಲ್ಲಿ ಭವಿಷ್ಯದಲ್ಲಿ ಇರೋ ಆನಂದ್, ಪ್ರೆಸೆಂಟ್ ಅಲ್ಲಿ ಇರೋ ಆನಂದ್, ಹಿಂದೆ ಪಾಸ್ಟ್ ಅಲ್ಲಿ ಇದ್ದ ಆನಂದ್, ಮೂರು ಜನ ಒಂದೇ ಕಡೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಎಕ್ಸಾಂಪಲ್ ಗೆ ರೆಜಿ ಕೆಸರಲ್ಲಿ ಬಿದ್ದಾಗ ಆನಂದ್ ಮರದ ಹಿಂದೆ ನಿಂತ್ಕೊಂಡು ತಾನೇ ಬಂದು ಅವನನ್ನ ಕಾಪಾಡೋದನ್ನ ನೋಡ್ತಾನೆ. ಪ್ರೆಸೆಂಟ್ ಅಲ್ಲಿ ಇರೋ ಆನಂದ್ ಪಾಸ್ಟ್ ಅಲ್ಲಿ ರೆಜಿನ ಕಾಪಾಡೋಕೆ ಬರೋದನ್ನ ನೋಡಿದ್ದು. ಇಬ್ರು ಒಂದೇ ಕಡೆ ಇದ್ದಾರೆ. ಈ ಲೂಪ್ ಸರ್ಕಲ್ ಅಲ್ಲಿ ಇರೋ ಕಾರಣಕ್ಕೆ ಸಾವನ್ನಪ್ಪಿರೋ ಕ್ಯಾರೆಕ್ಟರ್ ಸತ್ತಿದ್ರು ಕೂಡ ಜೊತೆಗೆ ಜೀವಂತವಾಗೂ ಇರ್ತಾರೆ. ಹುಟ್ಟು ಸಾವು ಎಲ್ಲ ಒಂದೇ ಪಾಯಿಂಟ್ ಆಗಿರೋದ್ರಿಂದ ಒಂದೇ ಸಮಯದಲ್ಲಿ ಬದುಕು ಇರ್ತಾರೆ, ಸತ್ತು ಹೋಗಿರ್ತಾರೆ ಸ್ನೇಹಿತರೆ. ರೆಜಿನೇ ನೋಡಿ, ಭವಿಷ್ಯದಲ್ಲಿ ಆನಂದ್ನ ಮಗಳು ಅವನನ್ನ ಸಾಯಿಸಿದಾಗ ಭವಿಷ್ಯದಲ್ಲಿ ಸತ್ತಿದ್ದಾನೆ, ಆದ್ರೆ ಹಿಂದೆ ಇನ್ನು ಜೀವಂತವಾಗಿ ಇರ್ತಾನಲ್ಲ, ಅವನೇನಾದ್ರೂ ಟೈಮ್ ಟ್ರಾವೆಲ್ ಮಾಡಿ ಭವಿಷ್ಯಕ್ಕೆ ಹೋದ್ರೆ ಅಲ್ಲೇ ಸತ್ತು ಬಿದ್ದಿರೋ ತನ್ನ ಬಾಡಿಯನ್ನ ನೋಡ್ಬೋದು. ಆನಂದ್ನ ಮಗಳು ರೆಜಿಗೆ ಶೂಟ್ ಮಾಡಿ ಟೈಮ್ ಶಿಫ್ಟ್ ಆಗೋ ಹಾಗೆ ಯಾವಾಗ ಮಾಡಿದ್ಲೋ ಆಗ ರೆಜಿಯ ಬಾಡಿ 2024ಕ್ಕೆ ಬಂದಿದೆ. ಇಲ್ಲಿ ಇನ್ನೂ ಕಾಡಿಗೆ ಹೋಗದೆ ಇರೋ ರೆಜಿಗೆನೆ ತನ್ನ ಬಾಡಿ ಸಿಗುತ್ತೆ. ಇನ್ನ 1994ರ ಪೀಟರ್ ಮತ್ತೆ ಭವಿಷ್ಯದಿಂದ ಆನಂದ್ನ ಮಗಳು 2024ಕ್ಕೆ ಬರೋಕೆ ಹೇಗೆ ಸಾಧ್ಯ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಸ್ನೇಹಿತರೆ. ಟೈಮ್ ಶಿಫ್ಟ್ ಆದಾಗ ಎಲ್ಲರನ್ನ ಕಾಕಬುಶುಂಡಿ ಬೇರೆ ಬೇರೆ ಟೈಮ್ಗೆ ಶಿಫ್ಟ್ ಮಾಡಿದಾಗ ಕಾಡಲ್ಲೇ ಇದ್ದ ಪೀಟರ್ ಮತ್ತೆ ಆನಂದ್ನ ಮಗಳು 2024ಕ್ಕೆ ಬಂದಿರ್ತಾರೆ. ಇನ್ನೊಂದು ಎಕ್ಸಾಂಪಲ್ ಇದಕ್ಕೆ ಏನಂದ್ರೆ, ಸ್ಟೀಫನ್ ನ ಕಾಪಾಡೋಕೆ ಅಶೋಕನ್, ಆನಂದ್ ಮತ್ತೆ ರೆಜಿ ಕಾಡಿಗೆ ಹೋಗ್ಬೇಕಾದ್ರೆ ಅಶೋಕನ್ ಹೇಳಿದ್ರು ತಾವು ಈ ವೆಲ್ಲೂರ್ ಕಾಡ್ ಸ್ಟೇಷನ್ ಅಲ್ಲಿ ಡ್ಯೂಟಿಗೆ ಜಾಯ್ನ್ ಆದಾಗ ಕಾಡಲ್ಲಿ ತಲೆ ಕಟ್ಟಾಗಿರೋ ವ್ಯಕ್ತಿಯ ಬಾಡಿ ಸಿಕ್ಕಿರುತ್ತೆ ಅಂತ. ಅಂದ್ರೆ ಜೇಮ್ಸ್ ನ ಬಾಡಿ ಅದು. 1960ರಲ್ಲಿ ಜೇಮ್ಸ್ ನ ತಲೆ ಕಟ್ ಮಾಡಿದಾಗ ಟೈಮ್ ಶಿಫ್ಟ್ ಆಗಿ ಅಶೋಕನ್ ಡ್ಯೂಟಿಗೆ ಜಾಯ್ನ್ ಆದ ಸಮಯಕ್ಕೆ ಬಂದಿರ್ತಾನೆ. ಈಗ ಸ್ವಲ್ಪ ಟೈಮ್ ಪ್ಯಾರಾಡಾಕ್ಸ್ ನ ಬಗ್ಗೆ ಮಾತಾಡೋಣ. ನಮಗೆ ಇರೋ ಒಂದು ಡೌಟ್ ಏನಂದ್ರೆ, ಆನಂದ್ 1994ಕ್ಕೆ ಹೋಗಿ ತನ್ನ ತಂದೆ ಮತ್ತೆ ಪೀಟರ್ ನ ಕಾಪಾಡ್ದ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಆನಂದ್, ಅಶೋಕನ್ ಮತ್ತೆ ರೆಜಿ ಕಾಡಿಗೆ ಸ್ಟೀಫನ್ ನ ಕಾಪಾಡೋಕೆ ಹೋಗೋದೇ ಇಲ್ಲ. ಅಷ್ಟೆಲ್ಲ ರೆಜಿ ಕೆಸರಲ್ಲಿ ತಗ್ಲಾಕೊಳ್ಳೋದು ಇಲ್ಲ. ಹಾಗಿದ್ದಾಗ ಅವನು ಕೂಡ ಟೈಮ್ ಲೂಪ್ ಇಂದ ಹೊರಗೆ ಬರ್ಬೇಕಲ್ವಾ ಅನ್ನೋದು ಒಂದು ಪ್ರಶ್ನೆ. ನನಗೆ ಅನ್ಸೋ ಪ್ರಕಾರ ರೆಜಿ ಆನಂದ್ ಮತ್ತೆ ಅಶೋಕನ್ ಜೊತೆ ಸ್ಟೀಫನ್ ನ ಕಾಪಾಡೋಕೆ ಬರ್ಲಿಲ್ಲ ಅಂದ್ರು ತನ್ನ ಅಕ್ಕನನ್ನ ಹುಡ್ಕೋಕೆ ಕಾಡಿಗೆ ಬಂದಿರ್ತಾನೆ. ಚಿಕ್ಕವನಿದ್ದಾಗ ಕಾಡಲ್ಲಿ ಕಾಣೆ ಆಗಿರೋ ಅಕ್ಕನ್ನ ಪೊಲೀಸ್ ಆದ್ಮೇಲೆ ಹುಡುಕ್ತಾ ಇರ್ತಾನೆ. ಕಾಡಿನ ದಾರಿಯಲ್ಲೇ ಪದೇ ಪದೇ ಓಡಾಡ್ತಿರ್ತಾನೆ. ಹಾಗಾಗಿ ಒಂದು ದಿನ ಕಾಡಿಗೆ ಬಂದು ಕೆಸರಲ್ಲಿ ಬಿದ್ದಿರ್ಬೋದು. ಇಲ್ಲ ಇವನ ಹಣೆ ಬರಹದಲ್ಲೇ ಕಾಡಿಗೆ ಬಂದು ಕೆಸರಲ್ಲಿ ಬೀಳ್ಬೇಕು ಅಂತ ಬರ್ದಿದ್ರೆ ಹೇಗಿದ್ರು ಒಂದಲ್ಲ ಒಂದು ರೀತಿ ಬಂದೇ ಬರ್ತಾನೆ. ಬಂದಾಗ್ಲೇ ಟೈಮ್ ಶಿಫ್ಟ್ ಆಗಿರುತ್ತೆ. ಇಲ್ಲಿ ಪ್ಯಾರಾಡಾಕ್ಸ್ ಎಲ್ಲಿಂದ ಬಂತು ಅಂದ್ರೆ ರೆಜಿ ಕಡೆಯಿಂದ. ರೆಜಿ ಕಾಡಲ್ಲಿ ತನ್ನ ಅಕ್ಕ ಮತ್ತೆ ಚಿಕ್ಕ ಹುಡುಗ ಆಗಿರೋ ರೆಜಿಯನ್ನ ನೋಡ್ತಾನೆ. ರೆಜಿ ಕೆಸರಿಂದ ಎದ್ ಬಂದಿರೋದ್ರಿಂದ ಅಕ್ಕ ತಮ್ಮ ಇವನನ್ನ ನೋಡಿ ಹೆದರ್ಕೊಂಡು ಓಡ್ ಹೋದಾಗ ಚಿಕ್ಕ ಹುಡುಗ ಆಗಿದ್ದ ರೆಜಿ ಕಾಡಿಂದ ಹೊರಗೆ ಹೋದ. ಆದ್ರೆ ಅಕ್ಕ ಕಾಡಿನ ಒಳಗೆ ಹೋಗಿ ಲೂಪ್ ಅಲ್ಲಿ ಟ್ರಾಪ್ ಆಗಿರ್ತಾಳೆ. ಈಗ ಅಕ್ಕ ಟ್ರಾಪ್ ಆಗೋದಕ್ಕೆ ಕಾರಣ ರೆಜಿನೇ ಆದ. ತಲೆ ಕೆಡೋ ವಿಷಯ ಏನಂದ್ರೆ, ಅಕ್ಕನ್ನ ಹುಡ್ಕೊಂಡು ಭವಿಷ್ಯದಲ್ಲಿ ಕಾಡಿಗೆ ಹೋಗಿ ಕೆಸರಿನ ಒಳಗೆ ಬಿದ್ದಾಗ ಟೈಮ್ ಶಿಫ್ಟ್ ಆಗಿರುತ್ತೆ. ಇದರಿಂದ ಸಮಯದಲ್ಲಿ ಹಿಂದಕ್ಕೆ ಬಂದು ಚಿಕ್ಕ ಹುಡುಗಿ ಆಗಿರೋ ತನ್ನ ಅಕ್ಕಂಗೇನೆ
ಎದುರಿಸ್ತಾನೆ. ಅದಕ್ಕೆ ಅಕ್ಕ ಕಾಡಲ್ಲಿ ಟ್ರ್ಯಾಪ್ ಆಗ್ತಾಳೆ. ಇಲ್ಲಿ ಅಕ್ಕ ಟ್ರ್ಯಾಪ್ ಆಗೋದಕ್ಕೆ ನಿಜವಾದ ಕಾರಣ ಏನು ಅಂತಾನೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಸ್ನೇಹಿತರೆ. ಅಕ್ಕ ಟ್ರ್ಯಾಪ್ ಆಗಿರೋದಕ್ಕೆ ರೆಜಿ ಕಾಡಿಗೆ ಅವಳನ್ನ ಹುಡ್ಕೋದಕ್ಕೆ ಹೋದ್ನಾ, ಇಲ್ಲ ಹುಡ್ಕೋಕೆ ಹೋಗಿದ್ದಕ್ಕೆ ಅಕ್ಕ ಟ್ರ್ಯಾಪ್ ಆದ್ಲಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದೇ ಇಲ್ಲ. ಇದೇ ಬೂಟ್ ಸ್ಟ್ರ್ಯಾಪ್ ಪ್ಯಾರಾಡಾಕ್ಸ್. ಬೂಟ್ ಸ್ಟ್ರ್ಯಾಪ್ ಪ್ಯಾರಾಡಾಕ್ಸ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. ನಾನೇನ್ ಮಾಡ್ತೀನಿ ಅಂದ್ರೆ, ಈ ಮೂವಿಯನ್ನ ನೋಡಿದ ನಂತರ ಮೂವಿಯ ಸ್ಕ್ರಿಪ್ಟ್ ಅನ್ನ ಬರಿತೀನಿ ಅಂತ ಅನ್ಕೊಳ್ಳಿ. ಈ ಸ್ಕ್ರಿಪ್ಟ್ ನ ತಗೊಂಡು ಟೈಮ್ ಟ್ರಾವೆಲ್ ಮಾಡಿ ಸಮಯದಲ್ಲಿ ಹಿಂದಕ್ಕೆ ಹೋಗಿ ಈ ಮೂವಿಯ ಡೈರೆಕ್ಟರ್ ಗೆ ಸ್ಕ್ರಿಪ್ಟ್ ಕೊಡ್ತೀನಿ. ಮೂವಿ ಡೈರೆಕ್ಟರ್ ಏನ್ ಮಾಡ್ತಾರೆ ಅಂದ್ರೆ, ನಾನು ಕೊಟ್ಟ ಸ್ಕ್ರಿಪ್ಟ್ ಇಂದ ಮೂವಿಯನ್ನ ಮಾಡ್ತಾರೆ. ಈಗ ನೀವ್ ಯೋಚನೆ ಮಾಡಿ ಸ್ನೇಹಿತರೆ, ಸ್ಕ್ರಿಪ್ಟ್ ಎಲ್ಲಿಂದ ಬಂತು? ನಾನು ಈಗ ಡೈರೆಕ್ಟರ್ ಮಾಡಿರೋ ಮೂವಿನ ನೋಡಿ ಸ್ಕ್ರಿಪ್ಟ್ ಬರ್ದಿದ್ದು. ಅದೇ ಸ್ಕ್ರಿಪ್ಟ್ ನ ಸಮಯದಲ್ಲಿ ಹಿಂದಕ್ಕೆ ಹೋಗಿ ಡೈರೆಕ್ಟರ್ ಗೆ ಕೊಟ್ಟಿದ್ದಕ್ಕೇನೆ ಅವರು ಮೂವಿ ಮಾಡಿದ್ದು. ಈಗ ಒರಿಜಿನಲ್ ಸ್ಕ್ರಿಪ್ಟ್ ರೈಟರ್ ಯಾರು, ನಾನಾ ಡೈರೆಕ್ಟರ? ಈ ಪ್ರಶ್ನೆಗೆ ಉತ್ತರ ಇಲ್ಲ. ಇದನ್ನೇ ಬೂಟ್ ಸ್ಟ್ರ್ಯಾಪ್ ಪ್ಯಾರಾಡಾಕ್ಸ್ ಅಂತಾರೆ. ಇದೇ ರೀತಿಯಲ್ಲಿ ತುಂಬಾನೇ ಪ್ಯಾರಾಡಾಕ್ಸಸ್ ಇದೆ ಸ್ನೇಹಿತರೆ. ಒಂದು ಘಟನೆ ನಡೆದಿರೋದಕ್ಕೆ ಕಾರಣನೇ ಇನ್ನೊಂದು ಘಟನೆ. ಕೊನೆಯಲ್ಲಿ ಆನಂದ್ ನ ಮಗಳು ಸಾವನ್ನಪ್ಪಿರೋದಕ್ಕೇನೆ ಆನಂದ್ ಈಗ ಪೋರ್ಚುಗೀಸ್ ಇದ್ದ ಸಮಯಕ್ಕೆ ಹೋಗಿ ಲಾರ್ಡ್ ಗ್ಯಾಬ್ರಿಯಲ್ ನ ತಡಿಬೇಕು ಅಂತ ಗೊತ್ತಾಗುತ್ತೆ. ಕಾಡಲ್ಲಿ ಇರೋ ಕಾಕಿ ಬಟ್ಟೆ ಹಾಕಿರೋ ವ್ಯಕ್ತಿ ಈ ವಿಷಯ ಮೊದಲೇ ಹೇಳಿದ್ದ. ಹಾಗಾಗಿ ಆನಂದ್ಗೆ ಕೊನೆಯಲ್ಲಿ ಅದು ನೆನ್ಪಾಯ್ತು. ಇಲ್ಲ ಅಂದಿದ್ರೆ ಲೂಪ್ ನ ಬ್ರೇಕ್ ಮಾಡೋದು ಹೇಗೆ ಅಂತ ಕೊನೆಗೂ ಗೊತ್ತಾಗ್ತಿರ್ಲಿಲ್ಲ. ಕಾಕಿ ಬಟ್ಟೆ ಹಾಕಿರೋ ವ್ಯಕ್ತಿ ಆನಂದ್ಗೆ ಟೈಮ್ ಲೂಪ್ ಬ್ರೇಕ್ ಮಾಡೋ ವಿಷಯ ಹೇಳೋದಕ್ಕೆ ಕಾರಣ ಆನಂದ್ ಆ ಕಾಡಿಗೆ ಹೋಗಿದ್ದು. ಆನಂದ್ ಕಾಡಿಗೆ ಹೋಗೋದಕ್ಕೆ ಕಾರಣ ಪೀಟರ್ ರೋಡ್ಗೆ ಬಂದು ಆಕ್ಸಿಡೆಂಟ್ ಆದಾಗ ವಾಕಿ ಟಾಕಿ ಸಿಕ್ತು. ಅದಕ್ಕೆ ಆನಂದ್ ಅವರ ಅಪ್ಪ ಸ್ಟೀಫನ್ ಕಾಂಟ್ಯಾಕ್ಟ್ ಮಾಡಿದ್ರು. ಇದು ನಡೆದಿದ್ದಕ್ಕೇನೆ ಆನಂದ್ 1994ಕ್ಕೆ ಹೋಗಿ ಸ್ಟೀಫನ್ ಮತ್ತೆ ಪೀಟರ್ ಇಬ್ಬರನ್ನ ಕೂಡ ಕಾಪಾಡ್ದ. ಅಂದ್ರೆ ಪೀಟರ್ ಬದುಕೋದಕ್ಕೆ ಪೀಟರ್ನೇ ಕಾರಣ ಆದ. ಇದೇ ರೀತಿ ಒಂದಕ್ಕೊಂದು ಎಲ್ಲದಕ್ಕೂ ಕನೆಕ್ಷನ್ ಇದೆ. ಈ ರೀತಿ ತುಂಬಾನೇ ಪ್ಯಾರಾಡಾಕ್ಸಸ್ ಸೃಷ್ಟಿ ಆಗಿರೋದ್ರಿಂದ ನಾವು ಏನೇ ಮಾಡಿದ್ರು, ಎಷ್ಟೇ ತಲೆ ಉಪಯೋಗಿಸಿ ಮೂವಿಯಲ್ಲಿ ಏನ್ ನಡೀತಿದೆ ಅಂತ ಲಾಜಿಕ್ ಹುಡ್ಕೋದಕ್ಕೆ ಪ್ರಯತ್ನ ಪಟ್ರು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ಕಾಕಬುಶುಂಡಿಗೆ ಮಾತ್ರ ಗೊತ್ತು. ಸೊ ಈ ಮೂವಿಯ ನೆಕ್ಸ್ಟ್ ಪಾರ್ಟ್ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಯಾಕಂದ್ರೆ ಆನಂದ್ ಹೋಗಿ ಲಾರ್ಡ್ ಗ್ಯಾಬ್ರಿಯಲ್ ನ ತಡಿಬೇಕಲ್ಲ, ಅದೊಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ಅವನ್ಗೆ. ನೋಡೋಣ, ಪಾರ್ಟ್ 2 ಬಂದ್ರೆ ಖಂಡಿತ ಆ ಮೂವಿಯನ್ನ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.